ಬೆಳಗಾನ ಓಯಿಲೇಶ್ವರ ಗೀತೆ ಈ ದೇಹದಿಂದ ದೂರನಾದ ಒಂದೇ ಆಗಿದೆ ಸರ್. ಗುಡ್ಡಪ್ಪದರಲ್ಲಿ 3-4 ಥರ ಪ್ರವೃತ್ತಿ ಇದೆ. ಆಮೇಲೆ ಜಿಂಕೆ ಕೊಂಬನ್ನು ಹಿಡ್ಕೊಂಡು ಅವರು ಭಗವಂತನ ಓದ್ತಾರೆ. ಕತೆ ಮಾಡದಿರ್ಬೇಕಾದ್ರೆ ನೀವು ಹೇಳ್ದಂಗೆ ಚೆನ್ನಾಗಿ ಕುಡಿದ್ಬಿಟ್ಟು ಬಂದ್ಬಿಟ್ಟಿದ್ರು. 4-5 ಜನ ಒಬ್ಬರಲ್ಲ ಇದ್ದಾರೆ. ಸತ್ತವರ ಆತ್ಮಕ್ಕೆ ಶಾಂತಿ ಕೋರೋದಕ್ಕೋಸ್ಕರ ನಾವು ಹೋಗೋದು. ಓಹೋ ಅಂದಾದ ಚಂದಾದ ಮೈಗಾರ ಮಾದೇವನಿಗೆ ಕಾಲು ಹಿಂಗೆ ಹಾಕೊಂಡವ್ರಂತೆ. ಏನಾದ್ರು ಒಂದು ತಪ್ಪು ಹೇಳಿದ್ರಿ ಇದೇ ಕಾಲ ಹಿಂಗೆ ಬದ್ಬಿಡೋರಂತೆ ಸರ್. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ನಿಲ್ಲಿಸ್ಬಿಟ್ಟಿದ್ದೆ. ನಿಮ್ಮ ಜೊತೆ ಆಡ್ಕೊಡಕ್ಕೆ ಬರ್ತೀರಲ್ಲ ಅದಕ್ಕೆ ನಿಮಗೆ ಕೊಬ್ಬು ಜಾಸ್ತಿ. ವಾಂತಿ ಬಾತು. ವಾಂತಿ ಬಾತಲ್ಲ ವಾಂಗಿ ಬಾತು. ಏನಪ್ಪ ವಾಂಗಿ ಬಾತು. ವಾಂಗಿ ಬಾತು. 2ನೇ ದಿನ ಮಾಡೋದೇ ಜಯಶ್ರೀ ಬಾತು. ಜಯಶ್ರೀ ಬಾತಲ್ಲ ಕಣ, ಕೇಸರಿ ಬಾತು. ಕೇಸರಿ ಬಾತ್ ಅದೀನಿ ಅಕ್ಕ. ನನ್ನ ಗಂಟನ ಕಟ್ಕೊಳ್ಳೋದ್ಕಿಂತ ನಿನ್ನ ಗಂಡ ನಾನು ಕಟ್ಕೊಂಡಿದ್ರೆ ಚಂದಾಗಾಯ್ತು ಆಯ್ತು ಬಾಳು. 10 ದೇವರ ಪೂಜಿಸುವುದಕ್ಕಿಂತ ಎತ್ತ ದೇವರನ್ನು ಪೂಜಿಸು. ಹೌದು, ಎತ್ತ ದೇವರನ್ನು ಪೂಜಿಸಿದರೆ ನಿನಗೆ ಬಂದ ಕುತ್ತು ಬಯಲಾಗಿ ಮುಂದೆ ಸೊರಗದರು ದಯ್ಯ ಸರ್ವಜ್ಞ. ಕಂಸಾಳೆ ಮಾದೇವ ಬಂದೋಗಿ ನಮ್ಮ ಮನೆಗೆ, ಕಂಸಾಳೆ ಮಾದೇವ. ಹಾಯ್, ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶಿವು. ಇವತ್ತಿನ ಫ್ರೆಂಡ್ಲಿ ಶೋಗೆ ವೆಲ್ಕಮ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಾದೇವ್ ಎಸ್ ಎನ್ ಅಂತೇಳಿ. ನಾವು ಮೂಲತಃ ರಾಮನಗರ ಜಿಲ್ಲೆ, ಚನ್ನಪಟ್ಟಣ ತಾಲೂಕು, ಸೋಗಾಲ ಅಂತಕ್ಕಂಥ ಗ್ರಾಮ. ಹಾಲಿ ವಾಸ ಬಂದು ಬೆಂಗಳೂರು. ನಾವಿರ್ತಕ್ಕಂಥ ಏರಿಯಾ ನಾಯಂಡಹಳ್ಳಿ. ಹಾಗೆ ನಮ್ಮ ಸಂಗಡಗಾರರು ಕೂಡ, ಇವ್ರ ಹೆಸರು ಶಿವಮಾಧವ್ ಅಂತೇಳಿ. ಇವ್ರ ತಂದೆಯವ್ರ ಹೆಸರು ಕಂಸಾಳೆ ಕರಿಯಪ್ಪನವರು. ಇವರು ಕೂಡ ಜಾನಪದ ಕಲಾವಿದರು. ಹಾಗೆ ಇವರು ಬಂದು ಮಂಡ್ಯ ಜಿಲ್ಲೆ, ಮಳವಳ್ಳಿ ತಾಲೂಕು, ಕಲಾರಪುರ ಗ್ರಾಮ. ಇವರು ಕೂಡ ವೃತ್ತಿಯಲ್ಲಿ ಕಂಸಾಳೆ ಕಲಾವಿದರು. ಇವು ಹಾಲಿ ವಾಸ ಬಂದು ಬೆಂಗಳೂರು ನಾಯಂಡಹಳ್ಳಿ. ಹಾಗೆ ನಮ್ಮ ಮತ್ತೊಬ್ಬರು ಸಂಗಡಗಾರರು ಅಶೋಕ್ ಅಂತೇಳಿ ಅವರ ಹೆಸರು. ಅವರು ಕೂಡ ಚಾಮರಾಜನಗರ ಜಿಲ್ಲೆ, ಕೊಳ್ಳೇಗಾಲ ತಾಲೂಕು, ಸಿದ್ದೇನ್ಪುರ ಗ್ರಾಮ. ಅವರು ಕೂಡ ಈ ಪ್ರವೃತ್ತಿನ ಕಲೆಯನ್ನು ನಡೆಸ್ಕೊಂಡ್ಬಂದಿದ್ದಾರೆ. ಕಲೆ ನಡೆಸ್ಕೊಂಬಂದಿರ್ತಕ್ಕಂಥ ನಮ್ಮ ಅಶೋಕ್ನವರು. ಅವರು ಕೂಡ ಹಾಲಿ ವಾಸ ಕದ್ರೇನಹಳ್ಳಿ, ಬೆಂಗಳೂರು ಕದ್ರೇನಹಳ್ಳಿ ವಾಸವಾಗಿದ್ದಾರೆ. ಹಾಗೆ ನಮ್ಮ ಮತ್ತೊಬ್ಬರು ಶಿಷ್ಯರಾದಂಥ ಸೂರ್ಯ ಅಂತೇಳಿ ಅವರ ಹೆಸರು. ಅವರು ಕೂಡ ಮಂಡ್ಯ ಜಿಲ್ಲೆ, ಮಳವಳ್ಳಿ ತಾಲೂಕು, ಕುಲುಮೆದೊಡ್ಡಿ ಅವರ ಗ್ರಾಮ. ಅವರು ಇರ್ತಕ್ಕಂಥದ್ದು, ನಾವು ಇರ್ತಕ್ಕಂಥ ವಾಸದಲ್ಲಿ ನಾಯಂಡಹಳ್ಳಿಯಲ್ಲಿ ಇರ್ತಕ್ಕಂಥದ್ದು. ಅವರು ಕೂಡ ಈ ಕಲೆಯನ್ನು ಒಂದು 3-4 ವರ್ಷದಿಂದ ನಡ್ಕೊಂಡ್ಬರ್ತಿದ್ದಾರೆ. ಭಗವಂತ ಮಾದಪ್ಪ ಒಳ್ಳೇದು ಮಾಡಲಿ. ಸರ್, ನಿಮ್ಮ ತಂದೆಯವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸೊ ಅವ್ರು ಇದೇ ಕಲೆಯಲ್ಲಿದ್ದರಾ, ಇಲ್ಲಾಂದರೆ ಬೇರೆಯವರಿಂದ ನೀವು ಕಲ್ತಿರ, ಇಲ್ಲ ತಂದೆಯಿಂದನೇ ಕಲ್ತಿದ್ದ? ಸರ್, ನಮ್ಮ ತಂದೆಯವರೊಂದು ಕಲ್ತಿರೋದಿದೆ, ಬೇರೆಯವರಿಂದನೂ ಕಲ್ತಿರೋದಿದೆ. ನಮ್ಮ ತಂದೆಯವರು ಆಕಾಶವಾಣಿ ಕಲಾವಿದರು. ಅವರು ಕೂಡ ದೂರದರ್ಶನ, ಆಕಾಶವಾಣಿ ಕಲಾವಿದರು. ನಿಮ್ಮ ಮನೆ ತಂದೆಯಿಂದನೇ ಮಾಡ್ತಿರೋದಾ, ಇಲ್ಲಾಂದರೆ ನಿಮ್ಮ ತಂದೆಯಿಂದ ನಿಮ್ಗೆ ಬಂದಿರೋದಾ? ಸರ್, ನಮ್ಮ ತಂದೆಯವ್ರ ಕಡೆಯಿಂದ ನಾವು ಕಲ್ತ್ಕೊಂಡಿರೋದು. ನಮ್ಮ ತಂದೆಯವರು ಕಂಸಾಳೆ ಕಲಾವಿದರು. ಅವರು ಕೂಡ ಒಂದು 4-5 ಕತೆ ಮಾಡ್ತಿದ್ರು. ಈಗ ಅವರ ಗುರುಗಳು ಮರ್ಮಾದಯ್ಯ ಅಂತೇಳಿ. ಅವ್ರ ಜೊತೆ ಇದ್ದಾಗ ನಾವು ಅವ್ರ ಪ್ರವೃತ್ತಿ ಬಳಸ್ಕೊಂಡಿದ್ದೀವಿ ಅಷ್ಟೇ ಸರ್. ಗುಡ್ಡ ಬಿಡಿಸೋದು ಅಂತ ಹೇಳಾರಲ್ಲ, ಸೊ ಗುಡ್ಡ ಬಿಡಿಸೋದು ಅಂದ್ರೆ ಏನು ಅಂತ ನಮ್ಮ ಪ್ರೇಕ್ಷಕರಿಗೆ ಹೇಳ್ತೀರಾ? ಯಾಕಂದ್ರೆ ನಮ್ಗೆ ಗೊತ್ತು, ಸೊ ಕೆಲವು ಜನಕ್ಕೆ ಗೊತ್ತಿರಲ್ಲ. ಅವ್ರು ಗುಡ್ಡಪ್ತಿರು ಅಂತ ಕರೆದ್ಬಿಡ್ತಾರೆ. ಸೊ ಗುಡ್ಡ ಬಿಡಿಸೋದು ಅಂದ್ರೆ ಏನು ಅಂತ ನಮ್ಮ ಪ್ರೇಕ್ಷಕರಿಗೆ. ಸರ್, ಗುಡ್ಡಪ್ಪದರಲ್ಲಿ 3-4 ಥರ ಪ್ರವೃತ್ತಿ ಇದೆ. ಅದೇನೆಂದರೆ, ಮಹದೇಶ್ವರನ ಗುಡ್ಡ ಬೇರೆ, ಸಿದ್ದಪ್ಪಾಜಿ ಗುಡ್ಡ ಬೇರೆ, ಪಾರ್ವತಿ ಗುಡ್ಡರು ಬೇರೆ, ಜೋಗಪ್ದಿರು ಬೇರೆ, ದಾಸಪ್ದಿರು ಬೇರೆ. ಈ ನಮ್ಮಲ್ಲಿ ಮಾದಪ್ಪನ ಗುಡ್ಡ ಅಂದರೆ ಮನೆಗೆ ಹಿರಿ ಮಗನ, ಮೊದಲನೇ ಮಗನ, ಮುಂದಲ ಮಗನ ಮಹದೇಶ್ವರನಿಗೆ ನೀಲಗಾರನ ಬಿಡ್ತೀನಿ ಅಂತೇಳಿ ಅದು ಪಾರಂಪರಿಕವಾಗಿ ಅರ್ಸ್ಕೊಂಬಂದಿರ್ತಾರೆ. ಈಗ ನಮ್ಮ ತಂದೆ ನಾನು ಮನೆಗೆ ಹಿರಿ ಮಗ, ನನ್ನನ್ನು ಗುಡ್ಡನ ಬಿಡಬೇಕು ಅಂತ ನಮ್ಮ ಪ್ರವೃತ್ತಿಯಿಂದ ಬಂದಿದೆ, ನಮ್ಮ ಸಾಲು. ಈಗ ನಮ್ಮ ತಾತ ವಂಶ ಪಾರಂಪರಿಕವಾಗಿ. ಹೌದು, ನಮ್ಮ ತಾತ. ಸರ್, ಅದು ಅವರು ಅರ್ಕೆ ಮಾಡ್ಕೊಂಡಿದ್ದಂಗೆ ಇರ್ತದೆ ಸರ್. ಈಗ ನಮ್ಮ ತಾತನಿಂದ ನಮ್ಮ ತಂದೆಯಿಂದ ನಮ್ಗೆ ಗುಡ್ಡಿನ ಬಿಟ್ಟಿದ್ದಾರೆ. ಈಗ ನನಗೆ ಮಗ ಹುಟ್ಟಿದ್ದಾನೆ. ಈಗ ಅದು ನಮ್ಮ ಪರಂಪರೆ ಹೆಸರು ಹೇಳ್ಕೊಂಬರಲಿ ಅಂತೇಳಿ ಮಾದಪ್ಪನಿಗೆ ಮಗನಾಗಿ ಅದನ್ನು ಗುಡ್ಡನ ಪರಂಪರೆ ಅಂತೇಳಿ ಸಾಲಾಗಿ ಬಂದಿದೆ ಸರ್. ಸೊ ಕಾಲಭೈರೇಶ್ವರಂಗೂ ಬಿಡ್ತಾರೆ ಅಂತಾರಲ್ಲ, ಸೊ ಅದು ಬೇರೆನಾ ಇಲ್ಲ ಮಹದೇಶ್ವರ ಗುಡ್ಡ? ಸರ್, ಕಾಲಭೈರವೇಶ್ವರನೇ ಬೇರೆ, ಮಾದಪ್ಪನ ಗುಡ್ಡ್ರೆ ಬೇರೆ. ಮಾದಪ್ಪನ ಗುಡ್ರು ಅಂದರೆ ಸರ್, ನಮಗೆ ಸಾಲೂರು ಮಠದಲ್ಲಿ ಲಿಂಗಧಾರಣೆ ಮಾಡ್ತಾರೆ. ಜೊತೆ ರುದ್ರಾಕ್ಷಿ ಕಟ್ಟಿ
ಕಳಸದ ಮುಂಭಾಗ್ಲಲ್ಲಿ ಆಗುತ್ತೆ. ಕೂತ್ಕೊಂಡು ಗುರುಗಳು ಬುದ್ಧಿಯವರು ಅಂತ ಇರ್ತಾರೆ, ನಮ್ಮ ಸಾಲೂರು ಮಠದ ಬುದ್ಧಿಯವರು, ಅವ್ರು ಬಂದು ಮಣಿ ಕಟ್ತಾರೆ. ಮಣಿ ಕಟ್ಟಿ ಬೋಧನೆ ಮಾಡ್ತಾರೆ ಸರ್. ಬೋಧನೆ ಮಾಡಿಸಿ ಭಿಕ್ಷೆ ಅಟ್ಟನೆ ಕಳಿಸಿ ಅದು ಓಕೆ. ಭಿಕ್ಷಾಟನೆ ಮಾಡಿ ಈ ರೀತಿ ನಡ್ಕೊಳ್ಬೇಕು. ಆಮೇಲೆ ಚುಂಚನಗಿರಿಲಿ ಯಾವ ಥರ ಆದಿಚುಂಚನಗಿರಿಲಿ? ಆದಿಚುಂಚನಗಿರಿಲಿ ಸರ್ ಅವ್ರಿಗೆ ಮುದ್ರೆ ಹಾಕ್ತಾರೆ ಕಿವಿಗೆ, ಎಡಬಲಕ್ಕೂ ಎರಡು ಕಡೆನೂ ಮುದ್ರೆ ಹಾಕ್ತಾರೆ, ಕೈಲಿ ತ್ರಿಶೂಲ ಕೊಡ್ತಾರೆ, ಎಡಗೈಲಿ ಹೇಮಪಾತ ಕೊಡ್ತಾರೆ, ಜೋಳಿಗೆ ಕೊಡ್ತಾರೆ. ನಮ್ಮಲ್ಲಿ ಮುದ್ರೆಗಿದ್ರೆ ಏನಿಲ್ಲ ಸರ್, ನಮ್ಮ ಕೊರಳು ಕಟ್ತಾರಲ್ಲ ರುದ್ರಾಕ್ಷಿ, ಅದೊಂದೇ ಸರ್. ಅಲ್ಲ, ಜನಕ್ಕೆ ಯಾವ ಥರ ಕಂಡುಹಿಡಿಬೋದು ಅಂತ ಅದೇ ನಮ್ಮ ಕೊರಳಲ್ಲಿ ರುದ್ರಾಕ್ಷಿ, ನಮ್ಮ ಜೋಳಿಗೆ ಹಾಗೂ ನಮ್ಮ ಕೈಲಿ ಕಂಸಾಳೆ, ಇದು ನಮ್ಮ ಮಾದಪ್ಪನಿಗೆ ಗುಟ್ಟಿದ್ರು. ಸೊ ಆದಿಚುಂಚನ ಗುಡ್ಡಪ್ಪರು ಯಾವ ಥರ ಕಂಡುಹಿಡಿಯೋದು? ಆದಿಚುಂಚನಗಿರಿ ಗುಡ್ಡಪ್ಪದಿರಿಗೆ ಕಿವಿಲಿ ಮುದ್ರೆ ಹಾಕಿರುತ್ತೆ ಸರ್ ಅವ್ರಿಗೆ. ಆಮೇಲೆ ಎಡಗೈಲಿ ಹೇಮಪಾತ್ರ ಇರ್ತದೆ. ಆಮೇಲೆ ಜಿಂಕೆ ಕೊಂಬನ್ನು ಹಿಡ್ಕೊಂಡು ಅವರು ಭಗವಂತನ ಓದ್ತಾರೆ. ಕಾಲಭೈರವೇಶ್ವರನ ಹೆಸರು ಹೇಳ್ಕೊಂಡು ಪ್ರವೃತ್ತಿ ಮಾಡ್ಕೊಂಡು ಅವ್ರಿಗೆ ತ್ರಿಶೂಲ ಕೊಡ್ತಾರೆ ಸರ್. ಬಗ್ಗೆ ಆಯಿತು. ಸೊ ಈಗ ನಾನು ನಿಮ್ಮ ಫನ್ನಿ ಪ್ರಶ್ನೆಗಳು ಅಂದರೆ, ನೀವು ಶೋಕಾಚರಣೆಗೆಲ್ಲ ಹೋಗ್ತೀರಾ ಅಂತ ಕೇಳ್ಪಟ್ಟೆ. ಹೌದು ಸರ್. ಸೊ ಅಲ್ಲೆಲ್ಲ ನಿಮ್ಗೆ ಯಾವ ಥರ ಎಕ್ಸ್ಪೀರಿಯನ್ಸ್ ಆಗೈತೆ ತಿಳ್ಕೊಬೋದಾ? ಅಲ್ಲಿ ಸಾವಿನ ಮನೆಗೆ ಹೋಗಿರ್ತೀರಾ. ಸೊ ಅಲ್ಲಿ ಜನ ಎಲ್ಲ ದುಃಖದಲ್ಲೇ ಇರ್ತಾರೆ. ಸೊ ಎಲ್ಲರೂ ದುಃಖದಲ್ಲಿ, ಯಾಕಂದರೆ ಅವ್ರ ಮನೆ ಕಷ್ಟ ಇರುತ್ತೆ, ಹೋಗಿರ್ತಾರೆ. ಸೊ ಅಂಥವ್ರನ್ನ ನೀವು ನಗಾಡಿಸ್ಬೇಕು ಅಂದರೆ ಕಥೆನ ಅವ್ರನ್ನ ಎಚ್ಚರಿಸಿರ್ಬೇಕು ನೀವು. ಅವರು ಬೆಳಿಗ್ಗೆ ಆಗಂಟ ನೀವು ಅವ್ರನ್ನ ಎದ್ದೋಳಿಸಿರ್ಬೇಕು. ಅದು ಯಾವ ಥರ ನಿಮಗೆ ಚಾಲೆಂಜ್ ಆಗಿರುತ್ತೆ? ನಮ್ಮ ಗುರುಗಳು ಹೇಳ್ಕೊಟ್ಟಿರೋ ಪ್ರಕಾರ ಸತ್ತವರೇ ಒಂದು ದೇವ್ರ ಸಾಮಾನ ಇದ್ದಾಗಿ, ದೇವ್ರ ಮುಂದೆ ಕೂತ್ಕೊಂಡು ಮಾಡ್ತಕ್ಕಂಥ ಭಜನೆ ಇದು. ಬೆಳಗಾನ ಪ್ರವೃತ್ತಿ ಶಿವಪುರಾಣಗಳು ಹೇಳ್ಕೊಂಡು, ನಾರಾಯಣ ಭಜನೆ ಮಾಡಿಕೊಂಡು, ರಂಗ ಭಜನೆ ಮಾಡಿಕೊಂಡು, ಬೆಳಗಿನ ಜಾವ ತನಕ ಶಿವಸ್ತೋತ್ರ ಶಿವನುಡಿ ಹಾಕ್ಕೊಂಡು, ಶಿವನ ಬೆಳಗ್ಗೆ 5 ಗಂಟೆ ಜಾವದವರೆಗೂ ನಾವು ಕೂತ್ಕೊಂಡು ಸಭೆ ಮುಂಭಾಗಲಲ್ಲಿ ಆಡ್ತೀವಿ ಸರ್. ಆ ನಗಿಸೋ ಪರಂಪರೆಗಿಂತ ಆ ಶೋಕದಲ್ಲಿರ್ತಾರೆ, ನಾವು ಅವ್ರನ್ನ ನಗಿಸಿದ್ರೆ ನಮಗೂ ಮನಸ್ಸಿಗೆ ಅಷ್ಟು ಇಷ್ಟಪಡೋದು. ಶೋಕ ಗೀತೆಗಳು ಅವ್ರ ಬಗ್ಗೆ, ಈಗ ತೀರೋಗಿರೋರು ಯಾರೊಬ್ಬರು, ಉದಾಹರಣೆಗೆ ಮುನಿಯಪ್ಪ ಅನ್ನೋರು ತೀರೋಗಿರ್ತಾರೆ, ಅವ್ರು ಮುನಿಯಪ್ಪ ಅನ್ನೋರ ಮೇಲೆ ಬೆಳಗಾನ ಕೊಂಡಾಡೋದು. ಮುನಿಯಪ್ಪನವರು ಒಳ್ಳೆಯ ಪ್ರವೃತ್ತಿಯಲ್ಲಿದ್ದವರು, ಒಳ್ಳೆ 10 ಜನಕ್ಕೆ ಬೇಕಾಗಿದ್ದಂಥ ಪುಣ್ಯಾತ್ಮರು. ಆ ರೀತಿ ಅವ್ರ ಮೇಲೆ ಹೆಸರು ಹೇಳ್ಕೊಂಡು ಬೆಳಗಾನ ಭಜನೆ ಮಾಡಿಕೊಂಡು, ಮಾದಪ್ಪನ ಕತೆ, ಸಿದ್ದಪ್ಪಾಜಿ ಕತೆ, ಮತ್ತೊಂದು ಕತೆ ಮಾಡಿಕೊಂಡು ಬೆಳಗಿನ ಜಾವ 5 ಗಂಟೆ ತನಕ ಕಾಲಕರಣ ಸರ್. ಕೆಲವ್ರು ಇರ್ತಾರೆ, ಎಲ್ಲರೂ ಒಳ್ಳೆಯವ್ರ ಮಧ್ಯೆ ಕೆಟ್ಟವ್ರೊಬ್ಬ ಇರ್ತಾನೆ. ಸೊ ಒಬ್ಬ ಕುಡಿದ್ಬಿಟ್ಟಿರ್ತಾರೆ, ಅವ್ರು ಬಂದು ನಿಮ್ಗೆ ಯಾವ್ದೋ ಥರ ತೊಂದರೆ ಕೊಟ್ಟಿದ್ದು ಸರ್? ತೊಂದರೆ ಕೊಡೋಕ್ಕಿಂತ ನಮ್ಮಲ್ಲಿ ಹಾಡಾಡ್ಸೋದಕ್ಕೆ ಜಾಸ್ತಿ ಬರ್ತಾರೆ. ಸ್ವಾಮಿ ನನಗೆ ಆ ಹಾಡು ಇಷ್ಟ, ನನಗೆ ಈ ಹಾಡು ಇಷ್ಟ, ತಗೊಳ್ಳಿ ಸ್ವಾಮಿ. ಲಾಸ್ಟಲ್ಲಿ ಅವ್ರಿಗೆ ಏರಿರುತ್ತೆ. ಸೊ ಅದಕ್ಕೆ ನಿಮ್ಮ ಹತ್ರ ಬಂದು ಸ್ವಾಮಿ ಹಿಂಗಾಡಿ ಅಂತ ಹಿಂಸೆ ಕೊಡ್ತಾ ಇರ್ತಾರೆ. ಅಂಥದ್ದೆಲ್ಲ ಬೇಜಾರು ನಡೆದಿದೆ ಸರ್. ಆವಾಗ ನಿಮ್ಗೆ ಏನು ಅನಿಸ್ತದೆ? ನಾವೇನು ಅನ್ಸಲ್ಲ ಸರ್. ನಾವು ಇನ್ನೊಂದು ಏನಂದರೆ ಅಲ್ಲಿ ನಾವು ಹೋಗಿರೋದೇ ವೃತ್ತಿ ಮಾಡೋದಕ್ಕೆ. ಈಗ ನಾವು ಅಲ್ಲಿ ಅಧಿಕರಿಸ್ಕೊಂಡ್ಬಿಟ್ರೆ ನಮ್ಗೆ ಇನ್ನೊಂದು ಸತಿ ಬೇರೆಯವ್ರು ಕರೆದೇ ಹೋಗ್ತಾರೆ. ನಾವು ಕಲೆ ಮೇಲೆ ಡಿಪೆಂಡ್ ಆಗ್ಬಿಟ್ಟಿರ್ತೀವಲ್ಲ. ನಮಗೇನಂದರೆ ಈ ತಂಬೂರಿ ಹಿಡ್ಕೊಂಡ ಮೇಲೆ ಆ ಭಗವಂತನ ಜ್ಞಾನ ಇರ್ತದೋ ಮತ್ತು ಮತ್ತೊಂದು ಜ್ಞಾನ ಬರೋಲ್ಲ. ಅವ್ರು ಏನೋ ಮಾತಾಡ್ಕೊಳ್ಳಿ ಅಂದರೂ ನಮ್ಮ ಮನಸ್ಸಲ್ಲಿ ಅನ್ಕೊಳ್ಳೋದು ಇಷ್ಟ ಸರ್. ನಮ್ಮ ಗುರುಗಳು ಹೇಳ್ಕೊಂಡಿರೋದು ಇದೇ ಮಾತು. ಅವ್ರು ಏನೇ ಬೈದರೂ ಕೂಡ ಬೈಸ್ಕೊಬೇಕು, ಅವ್ರು ಹೊಡೆದ್ರೂ ಕೂಡ ಹೊಡೆಸ್ಕೋಬೇಕು, ತಿರುಗಾಕಿ ಇನ್ನೊಂದು ಮಾತಾಡ್ಬಾರ್ದು. ಯಾವ ಥರ ಆಗೈತೆ ಇನ್ಸೂರೆನ್ಸ್ ಆ ಥರ? ಅಂಥ ಬೇಜಾನಾಗಿದೆ ಸರ್. ಕೈ ಮಾಡೋಷ್ಟು ಕೈ ಮಾಡೋಷ್ಟು ಎಲ್ಲ ಬಂದಿಲ್ಲ, ಮಾತಾಡಿದ್ದಾರೆ. ಆದರೂ ಕೂಡ ಮಾತಾಡಿ ಇದು ಮಾಡಿದ್ದಾರೆ. ನಾವು ಅಂದಿದ್ದಕ್ಕೆ ಈಗ ನಾನು ಒಂದು ಉದಾಹರಣೆಗೆ ರಾಮನಗರದಲ್ಲಿ ಒಂದು ಕತೆ ಮಾಡ್ತೀವಿ ಸರ್. ರಾಮನಗರದಿಂದ ಒಳಗಡೆ ಸುಗ್ನಳ್ಳಿ ಅಂತ ಕೇಳಿರ್ಬೋದು ನೀವು. ಸುಗ್ನಳ್ಳಿಲಿ ಕತೆ ಮಾಡ್ತೀವಿ ಸರ್. ಕತೆ ಮಾಡೋದಿರ್ಬೇಕಾದ್ರೆ ನೀವು ಹೇಳ್ದಂಗೆ ಚೆನ್ನಾಗಿ ಕುಡಿದ್ಬಿಟ್ಟು ಬಂದುಬಿಟ್ಟಿದ್ರು. ಒಂದು 4-5 ಜನ, ಒಬ್ಬರಲ್ಲ ಇಬ್ಬರಲ್ಲ, 4-5 ಜನ ಕುಡಿದ್ಬಿಟ್ಟು ಬಂದ್ಬಿಟ್ಟು, ರೇ ಸ್ವಾಮಿ ನೀವು ಯಾವ್ದು ಮಾಡ್ತಾ ಇರೋದು ಅಂದರು. ಸರ್ ಮಾದಪ್ಪನ ಕತೆ ಹೇಳಿದ್ರು. ಮನೆಯವ್ರು ಹೇಳಿದ್ರು ಮಾದಪ್ಪನ ಕತೆ ಮಾಡಿ ಅಂತ. ರೇ ಅದನ್ನು ಮಾಡಬೇಡ್ರಿ, ನಾವು ಚುಂಚನಗಿರಿ ಮಕ್ಕಳು, ನಮಗೆ ಕಾಲಭೈರವೇಶ್ವರನ ಗೀತೆ ಆಡಿ, ನಿಮ್ಗೆ ಯಾರು ಇದು ಮಾಡೋಕ್ಕೆ ಹೇಳಿದ್ದು ಅಂತ. ಇಲ್ಲ ಸರ್ ಮನೆಯವ್ರು ಹೇಳಿದ್ರು ಮಾಡ್ತಾಯಿದ್ದೀವಿ. ಇಲ್ಲ ರೀ ನೀವು ಇದೇ ಮಾಡಬೇಕು ಸರ್. ನೀವು ಒಂದು ನಿಮಿಷ, ಒಂದು 5 ನಿಮಿಷ ನಿಲ್ಲಿಸ್ಬಿಡ್ತೀನಿ, ನಿಮ್ಗೆ ಯಾವ್ದು ಬೇಕೋ ಮುಂಚೆ ಒಂದು ಡಿಸೈಡ್ ಮಾಡಿ ಹೇಳ್ಬಿಡಿ ಸರ್, ಬೆಳಗಾನ ಅದೇ ಮಾಡ್ತೀನಿ. ಅವರು ಇಲ್ಲ ಇದೇ ಮಾಡಿ ಅಂತ ಹೇಳಿ ಮಾತನಾಡಿ ಸರ್. ಆಮೇಲೆ ಕೆಲವು ಟೈಮಲ್ಲಿ ಏನಾಯಿತು ಅಂದರೆ ಲಾಸ್ಟಲ್ಲಿ ಅವ್ರದ್ದೇ ಪಾಸ್ ಆಯಿತು, ಕಾಲಭೈರವೇಶ್ವರದೇ ಮಾಡಿ ಅಂತ. ಆಯ್ತು ಸ್ವಾಮಿ ಕಾಲಭೈರವೇಶ್ವರ ಮಾಡೋಕ್ಕೆ ಬಂದಿದ್ದೀವಿ, ಕತೆ ಮಾಡೋಕ್ಕೆ ಬಂದಿದ್ದೀವಿ, ಸೋತೋಗ್ಬಿಡ್ತೀವಿ ಅದರಲ್ಲಿ. ಅದು ಮಾಡೋದಾದ್ರೇನು ಇದು ಮಾಡೋದೇನು ಎರಡೂ ಒಂದೇ ಅಂದ್ಕೊಂಡು, ಭಗವಂತ ಎರಡೂ ಒಂದೇ ಅಲ್ವಾ, ಅವ್ರದ್ದೇ ಮಾತಾಡಿದೆ ಸರ್. ಒಡೆಯೋ ಮಟ್ಟಿಗೆ ಎಲ್ಲೂ ಹೋಗಿಲ್ಲ ಸರ್. ನಿಮಗೆ ಮನಸ್ಸಿಗೆ ಹಿಂಗೆ ಅನಿಸಿರುತ್ತೆ? ಯಾಕಂದರೆ ಕೆಲವು ಕರ್ಸಿರ್ತಾರೆ ಅಲ್ಲಿಂದ, ನೀವು ದೂರದಿಂದ ಹೋಗಿರ್ತೀರಾ. ಯಾಕಂದ್ರೆ ನೀವು ಕಲೆ ಐತೆ ತೋರಿಸ್ಕೊಳ್ಳೋಣ ಅಂತ ಹೋಗಿರ್ತೀರಾ. ನಿಮ್ಮ ಕಲೆಗೆ ಅವ್ರು ಬಂದು ಈ ಥರ ಎಲ್ಲ ಮಾಡಿದಾಗ, ಸೊ ಆಡ್ಬೇಕಾದ್ರೆ ಸಡನ್ನಾಗಿ ನಿಲ್ಲಿಸ್ಬಿಡ್ತಾರೆ. ಹಾಡು ಮುಗ್ದಾದ್ಮೇಲೆ ನಿಲ್ಸೋರು ಒಂಥರ ನಿಮ್ಗೆ ಏನು ಅನ್ಸಲ್ಲ, ಬಿಡಪ್ಪ ಆಡ್ದು ಫುಲ್ಲು ಅಂತ. ಹಾಡು ಹೇಳ್ಬೇಕಾದ್ರೆ ನಿಲ್ಲಿಸ್ಬಿಟ್ರೆ ನಿಮ್ಗೆ ಯಾವ ಥರ ಅನಿಸುತ್ತೆ? ಅದೊಂದು ಸ್ವಲ್ಪ ಬೇಜಾರಾಗುತ್ತೆ ಸರ್. ಯಾಕೆ ಬೇಜಾರಾಗುತ್ತೆ ಅಂದರೆ ಯಾವುದೇ ಕೆಲಸನ ಅರ್ಧಗುರ್ತಿ ಮಾಡಬಾರ್ದು, ಪೂರ್ತಿ ಕೆಲಸ ಮಾಡಬೇಕು. ಅರ್ಧಗುರ್ತಿ ಮಾಡೋದು ವಿದ್ಯೆನೂ ಅಷ್ಟೇ ಸರ್. ಅರ್ಧಗುರ್ತಿ ಕಲಿಬಾರ್ದು.
ಕಲ್ತ್ರೆ ಪೂರ ಕಲಿಬೇಕು, ಇಲ್ಲ ಸುಮ್ಮನೆ ಇದು ಬಿಡಬೇಕು. ಈಗ ಹೇಳ್ತಾರಲ್ಲ ತುಂಬಿದ ಕೂಡ ಯಾವತ್ತೂ ತುಳ್ಕಲ್ಲ ಅಂತ. ಈಗ ಅದೇ ಸರ್ ನಮ್ಮ ಮಾದಪ್ಪನ ಕತೆ ಮಾಡ್ಬೇಕಾದ್ರು ಅಷ್ಟೇ, ಪೂರ ಕತೆ ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಸರ್. ಬೆಳಗಾನ ಕೂಡ್ಕೊಂಡು 5 ಗಂಟೆವರೆಗೂ ಮಾಡೋಕ್ಕೆ ಒಂದು ಯಾವ್ದಾರು ಒಂದು ಕತೆ ಒಂದು ಸಾರಾಂಶ ಹೇಳ್ಬಿಟ್ರೆ ಇಂಥ ಕತೆ ಮಾಡಿಯಪ್ಪ ಅಂತ ಹೇಳಿದ್ರೆ ಅಂಥ ಕತೆ ಮಾಡಿಬಿಡ್ತೀವಿ. ಈ ಮಧ್ಯದಲ್ಲಿ ನೀವು ಹೇಳೋದ್ರೆ ಬಂದಾಗ ಸ್ವಲ್ಪ ಬೇಜಾರಾಯ್ತದೆ. ಮಾದಪ್ಪನ ಕತೆ ಮಾಡ್ತಾರಪ್ಪ ಇವ್ರು ಯಾರಪ್ಪ ಈ ಮಧ್ಯದಲ್ಲಿ ಬಂದ್ಬಿಟ್ಟು ಈ ರೀತಿ ನಿಲ್ಲಿಸ್ಬಿಟ್ರು ಅದು ಒಂಚೂರು ಬೇಜಾರಾಗುತ್ತೆ ಸರ್. ಅದು ಸೊ ನಿಮ್ಮ ಹತ್ರ ಯಾವ್ದಾದ್ರು ಫನ್ನಿ ಕಥೆಗಳಿದೆಯಾ? ಒಂದೊಂದು ನಿಮಿಷ ಹೇಳುವಂಥದ್ದು ನಮ್ಮ ಜನಕ್ಕೆ ತಿಳಿಸ್ಕೊಡೋಣ. ಇದೆ ಸರ್, ಹೇಳೋಣ. ಇದೆಯಾ? ಸರಿ ಸರ್, ಈಗ ಹೇಳಕ್ಕೆ ಸ್ಟಾರ್ಟ್ ಮಾಡ್ತೀರಾ? ಮಾಡ್ತೀವಿ ಸರ್. ಈಗಿನ ಕಾಲದವ್ರಿಗೆ ಆರೋಗ್ಯ ಭಾಗ್ಯನೇ ಕಮ್ಮಿ ಆಯಿತು. ಯಾಕೆ ಕಮ್ಮಿ ಆಯಿತು? ಯಾಕೆ ಸ್ವಾಮಿ? ಆಗಿನ ಕಾಲದಲ್ಲಿ ಹಿರಿಕರು ಹಾ ವ್ಯವಸಾಯ ಮಾಡೋದಕ್ಕೋಸ್ಕರವಾಗಿ ಹೊಲ ಗದ್ದೆಲಿ ಹೋಗಿ ಕೆಲಸ ಮಾಡೋರು. ನಿಜ. ಗಂಡಸರೆಲ್ಲ ಏರ್ ಕಟ್ಕೊಂಡು ಹೋದ್ರೆ ಹಾ ಹೆಂಗಸರೆಲ್ಲ ಮಂಕ್ರೆ ಎತ್ಕೊಂಡು ಹಿಟ್ಟಿನ ಮಡಕೆ ಎತ್ಕೊಂಡು ಹೋಗೋರು. ಹಿಟ್ಟಿನ ಮಂಕ್ರೆ ಎತ್ಕೊಂಡು ಹೋಗಿ ಗಂಡನಿಗೆ ಇಟ್ಕೊಟ್ಟು ಹೌದು ತಿರುಗಿ ಹಾಕಿ ಆ ಕಡೆ ಮನೆ ಬರಬೇಕಾದ್ರೆ ಸೌದೆ ಹೊತ್ಕೊಂಡು ಹೌದು ಮನೆಗೆ ಬಂದು ಒಲೆಯಲ್ಲಿ ಅಡಿಗೆ ಮಾಡೋರು. ನಿಜ. ಆ ಮಡಿಕೆಯಲ್ಲಿ ಅನ್ನ ಮಾಡೋರು, ಮಡಿಕೆಯಲ್ಲಿ ಸಾರು ಮಾಡೋರು, ಹೌದು ಮಡಿಕೆಯಲ್ಲಿ ಅನ್ನ ಮಾಡೋರು, ಮುದ್ದೆ ಮಾಡೋರು. ಹಸೆ ಕಲ್ಲಿನ ಮೇಲೆ ಖಾರ ಹರಿಯೋರು. ನಿಜ. ಹಸೆ ಕಲ್ಲಿನ ಮೇಲೆ ಖಾರ ಹರ್ರೆ ಸ್ವಾಮಿ ಒಂದು ವಾರ ಆದ್ರೂ ಕೆಡ್ತಿರ್ಲಿಲ್ಲ. ನಿಜ. ಈಗಿನವ್ರು ಮಿಕ್ಸಿಗೆ ಹಾಕಿ ಡರ್ರ ಅನ್ಸ್ಬಿಡ್ತಾರ. ಡರ್ರ ಅನ್ಸ್ಬಿಡ್ತಾರಲ್ಲ, ಹೌದು ಏನು ಕಸ ಎಲ್ಲ ನಮಗೆ ಕೊಡ್ತದೆ, ರಸ ಎಲ್ಲ ಅದೇ ಕೊಡ್ಕೊಂಡಿರ್ತದೆ. ನಿಜ. ಅದಕ್ಕೆ ಈಗಿನವ್ರಿಗೆ ಆರೋಗ್ಯ ಬಗ್ಗೆ ಕಮ್ಮಿ ಆಯ್ತು ನೋಡಿ. ಆಗಿನ ಆರೋಗ್ಯ ಬಗ್ಗೆ ಹೆಂಗೆ ಚೆನ್ನಾಗಿತ್ತು ಅಂದ್ರೆ ಸ್ವಾಮಿ, 100 ವರ್ಷ ಬದುಕ್ತಿದ್ರು, 120 ವರ್ಷ ಬದುಕ್ತಿದ್ರು, 130 ವರ್ಷ ಬದುಕ್ತಿದ್ರು. ಈಗೆಲ್ಲ 130 ವರ್ಷ ಬದುಕ್ತಿರ್ಲಿ. ಆಕ್ಚುಲಿ ಈಗಿನವ್ರಿಗೆ ಏನಾಗಿದೆ ಗೊತ್ತಾ? ಏನಾಗಿದೆ ಆಕ್ಚುಲಿ 30ಕ್ಕ BP, 40ಕ್ಕ ಶುಗರು, 50 ವರ್ಷಕ್ಕಮ್ಮ ಡಮಾರ್. ಯಾಕೆ ಹಂಗಾಯ್ತು? ಯಾಕೆ ಹಂಗಾಯ್ತು ಅಂದ್ರೆ ಸ್ವಾಮಿ, ಈಗಿನವರು ಆಗಿನ ಕಾಲ ತರ ಬಿಗಿಯಾಗಿ ಮುದ್ದೆ ಊಟ ಮಾಡಲ್ಲ. ಮುದ್ದೆ ಊಟ ಮಾಡಲ್ಲ. ಆಮೇಲೆ ಆಗಿನ ಕಾಲದಲ್ಲಿ ವರ್ಷಕ್ಕೆ ಒಂದ್ಸತಿ ಅನ್ನ ತಿಂತಿದ್ರು. ನಮ್ಮ ತಂದೆಯವ್ರ ಕಾಲದಲ್ಲಿ ಯುಗಾದಿ ಹಬ್ಬಗಳಲ್ಲೋ ದೀಪಾವಳಿ ಹಬ್ಬಗಳಲ್ಲೋ ವರ್ಷಕ್ಕೆ ಒಂದೇ ಸತಿ ಅನ್ನ ಮಾಡ್ತಿದ್ರು. ಏನ್ ನಮ್ಮ ಅಪ್ಪ ಕುಣ್ಕೊಂಡು ಹೇಳ್ಕೊಬರೋರಂತ ಊರೆಲ್ಲ, ಓಹೋ ಇವತ್ತು ನಮ್ಮನೇಲಿ ಅನ್ನ ಮಾಡೋರೆ, ಓಹೋ ಇವತ್ತು ನಮ್ಮನೇಲಿ ಅನ್ನ ಮಾಡೋರೆ ಅಂತ. ಹಾಗೆ ಈಗಿನ ಕಾಲದಲ್ಲಿ ಏನಂದ್ರೆ ಈ ಬೆಂಗಳೂರು ಪೇಟೆ ಒಳಗಡೆ ಈ ವಾರದಿಂದ ಬರೋ ಭಾನುವಾರದವರೆಗೂ ಬರೀ ಬಾತೆ. ಮೊದಲನೇ ದಿನ ಮಾಡದೆ ವಾಂತಿ ಬಾತು. ಏನಪ್ಪ? ವಾಂಗಿ ಬಾತು. ಎರಡನೇ ದಿನ ಮಾಡದೆ ಜಯಶ್ರೀ ಬಾತು. ಕೇಸರಿ ಬಾತ್ ಅದೀನಿ. ಆ ಕೇಸರಿ ಬಾತು, ಈ ಟೊಮಟೊ ಬಾತು, ಈ ಬಿಸಿಬೇಳೆ ಬಾತು, ಆ ಬಾತು ಈ ಬಾತು ಎಲ್ಲ ಮಾಡ್ಬಿಟ್ಟಿರ್ತಲ್ಲ ಸ್ವಾಮಿ. ನಮ್ಮ ಹೆಂಗಸರು ನಮ್ಮ ಹೆಂಗಸರು ಒಳ್ಳೆ ಬಾತ್ಕೊಳ್ಳಿ ಊದಂಗೆ ಕೂತ್ಬಿಟ್ಟವ್ರ ಕಣ್ರಿ. ಏನೋ ಬಾತ್ಕೊಳ್ಳಿ ಊದಂಗೆ ಕೂತ್ಬಿಟ್ಟವ್ರ. ತಕೋ ನಮ್ಮ ಹೆಂಗಸರು ಬೆಳಗಿನ ಜಾವ ಎದ್ಬಿಟ್ಟು 6 ಗಂಟೆಲಿ ರೀ ನಾನು ಜಾಕಿಂಗ್ ಹೋಯ್ತೀನಿ ಕಣ್ರಿ, ನಾನು ವಾಕಿಂಗ್ ಹೋಯ್ತೀನಿ ಕಣ್ರಿ ಅಂದ್ಬಿಟ್ಟು ನಮ್ಮ ಹೆಂಗಸರು ಜಾಕಿಂಗ್ ಹೋಯ್ತಾರ. ಅಣ್ಣ ಅಲ್ಲಿ ಜಾಕಿಂಗ್ ಮಾಡಕ್ ಹೋಗಲ್ಲ, ಕೂತ್ಕೊಂಡು 4-5 ಜನ ಹೆಂಗಸರು ಕೂತಿರ್ತಾರಲ್ಲ, ಅಲ್ಲಿ ಹೋಗಿ ಕೂತ್ಕೊಂಡು ಮೀಟಿಂಗ್ ಮಾಡಕ್ ಹೋಗ್ತಾರೆ. ಏನಂತ ಮೀಟಿಂಗ್ ಗೊತ್ತಾ? ಏ ಭಾಗ್ಯ ಏನು ಇಷ್ಟೊಂದು ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ ಕಣೆ. ಹ್ಞೂ ಕಣೆ, ನನ್ನ ಗಂಡಗೆ ಮೋಸನ್ ಆಯ್ತು. ಮೋಸನ ಕಣ, ಪ್ರಮೋಷನ್. ಪ್ರಮೋಷನ್ ನನ್ನ ಗಂಡಂಗೆ ಪ್ರಮೋಷನ್ ಆಗಿ ಈ 25 ಗ್ರಾಮ್ ಇದ್ದದನ್ನ 50 ಮಾಡಿಸ್ಕೊಟ್ಟವ್ರ ಕಣೆ. ಭಾಳ ಸೊಕ್ಕದಾಗಿದೆ ಕಣೆ, ಭಾಳ ಚೆನ್ನಾಗಿದೆ ಕಣೆ. ಮಾವಿನಕಾಯಿ ಡಿಸೈನ್ ಇದು. ಅಕ್ಕ ನಿನ್ನ ಗಂಡನಾರು ಇದೆಲ್ಲ ಮಾಡಿಸ್ಕೊಟ್ಟನ್ ಕಣಕ್ಕ. ನನ್ನ ಗಂಡ ಏನು ಮಾಡಿಸ್ಕೊಟ್ಟಿಲ್ಲ ಕಣಕ್ಕ, ಅದು ಕಟ್ಕೊಳ್ತಾ ಇಲ್ಲ, ಇದೇ ಒಡಬಾಳಗಕ್ಕ ಅಕ್ಕ. ಹಗ್ಗ ಅಂತ ತರಗ್ಲಿಲ್ಲ, ಸುಗ್ಗಿ ಅಂತ ಸುರ್ಲಿಲ್ಲ. ಅವ್ನು ಕಟ್ಕೊಂಡು ನಾನು ಒಂದಿನೂ ವಡೆ ಬಜ್ಜಿ ತಿನ್ಲಿಲ್ಲ. ಹೋಯ್ತಾನೆ ಬರ್ತಾನೆ, ಅಲ್ಲಿ ಹೋಗಿ ಅವ್ನು ಬಾರ ದಿನ ಮೇರದಲ್ಲಿ ಒಂದು 90 ಹಾಕ್ತಾನೆ, ಬಂದಿಕ್ತಾನೆ, ಒಂದು 90 ಹಾಕ್ತಾನೆ, ಬಂದಿಕ್ತಾನೆ ಕಕ್ಕ. ನಮ್ಮ ತವ್ರ ಮನೇಲಿ ಏನೇನೆಲ್ಲ ಮಾಡ್ಕೊಟ್ಟಿದ್ರಕ್ಕ. 100 ಗ್ರಾಮು 150 ಗ್ರಾಮ್ ಎಲ್ಲ ಚಿಲ್ಲ ಮಾಡಿಸ್ಕೊಟ್ಟಿದ್ರು. ಈ ಕಿವಿದಿತ್ತು ಅವನೇ ಕುಡ್ಕಂಡ, ಈ ಕತ್ತದಿತ್ತು ಅದನ್ನು ಅವನೇ ಕುಡ್ಕಂಡ. ಈಗ ಮೂಗ್ ಬಟ್ ಮಾಡಿಸಿದ್ರು ಚಂದಕ್ಕೆ ತರ ಮೂವ, ಅದನ್ನು ತಗೊಂಡಾಗ ಅವನೇ ಕುಡ್ಕೊಂಡ. ಈ ಕೊಣಮಿಣಿ ಅಂತ, ಈ ಕಣಮಿಣಿ ಇದೊಂದು ತಾಳಿ ಬಿಟ್ಟವನೇ. ಇನ್ನೊಂದ್ಸತಿ ಏನಾರು ಬಂದು ಕೇಳಿದ್ರೆ ಮೋದೇವಿ ತಕೋಗ ನಿನ್ ತಾಳಿ ಅನ್ಬಿಟ್ಟು ಅಕ್ಕ ಅವ್ನ ಮೈ ಮೇಲೆ ಏರ್ಸ್ಬಿಡ್ತೀನಿ ಕಣ್. ಅಕ್ಕ ನನ್ನ ಗಂಡನ ಕಟ್ಕೊಳ್ಳೋದ್ಕಿಂತ ನಿನ್ನ ಗಂಡ ನಾನು ಕಟ್ಕೊಂಡಿದ್ರೆ ಚಂದಾಗ ಆಯ್ತು ಬಾಳು ಅಂತ ಕೆಲವ್ರ ಕತೆ ಅಣ್ಣ. ಆಮೇಲೆ ಇನ್ ಕೆಲವ್ರ ಕತೆ ಏನ್ ಗೊತ್ತಾ? ಪಾರ್ಕಲ್ಲಿ ಕೂತ್ಕೊಂಡು ಮೀಟಿಂಗ್ ನೋಡೋರು, ಏಯ್ ಶಾಂತಿ ಇದೇನು ಇಷ್ಟು ಜಾಗ ಇಷ್ಟು ಅಗಲಗೊಳಿಸಿದೆ, ಬಹಳ ಚೆನ್ನಾಗಿ ಹೊಲಿಸಿದೆ ಕಣೆ. ಇನ್ನೇ ಇಷ್ಟೊಂದು ಕಿಟಕಿ ಚೆನ್ನಾಗಿ ಇರಿಸಿದ್ಯಲ್ಲ. ಎಲ್ಲೋ ಹೊಲಿಸ್ತೆ? ಗಾಂಧಿ ಬಜಾರ್ ಹೊಲಿಸ್ತೆ ಕಣಕ್ಕ. ಡಿವಿಜಿ ರೋಡ್ ಅಲ್ಲಿ. ಎಷ್ಟು? 2635. ಯಾಕೆ 635 ಜಾಸ್ತಿ? ಅದೇನ GST ಅಂತ ಮಾಡಿದ್ರಲ್ಲ ಮೋದಿ. GST ಅಂತ ಮಾಡ್ಬಿಟ್ರಲ್ಲ, ಅದಕ್ಕೋಸ್ಕರ 635. ಇದು ಹೆಂಗಸ್ರ ಕತೆ ಸ್ವಾಮಿ. ಯಾಕೆಂದ್ರೆ ಈಗಿನವರು
ಪಾತ್ರೆ ಬೆಳಗೋದು ನಿಂತ್ಕೊಂಡೆ, ನಿಜ. ಬಟ್ಟೆ ಒಗೆಯೋದು ನಿಂತ್ಕೊಂಡೆ, ಆನೆ ಮನೆ ಕೆಲಸ ಮಾಡೋದು ನಿಂತ್ಕೊಂಡೆ. ಆಗಿನ ಕಾಲದವ್ರು ಪಾಪ ನೆಲ ಬೊಗ್ಗಿ ಒರೆಸಿದ್ರು, ಹಾ, ಈ ಮೈಕೈಗೆಲ್ಲ ಎಕ್ಸರ್ಸೈಸ್ ಐತಿದ್ರು, ಕಪ್ಪನೆಲ್ಲ ಸಾರ್ತಿರು, ಬಟ್ಟೆನ ಹಸು ಉಸ್ಸು ಅಂತೇಳಿ ಒಗೆಯೋರು. ಕಾವಲಿ ತಕ ಒಕ್ಕ ಬತ್ತಿರು. ಏನೋ ಸ್ವಾಮಿ, ಹಾ. ಈಗ ವಾಷಿಂಗ್ ಮಿಷಿನ್ ಬಂದ್ಬಿಡ್ತು. ಹಾ, ಏನೋ ಸ್ವಾಮಿ. ಹೌದು. ಆಮೇಲೆ ಈ ಮನೆ ಒರೆಸ್ಬೇಕಾದ್ರೆ ಬೊಗ್ಗಾನ ಕುಡಿಸಿದ್ರಲ್ಲ ಶಿವಮದು, ಹಾ, ಈಗ ಅದನ್ನು ಹೊಂಟೋಯ್ತು. ಮತ್ತೆ ಎಲ್ಲ ತಕ್ಕ ನಮ್ಮ ಹೆಂಗಸರು ಹಾ, ಏನ ಮಾಪ ತಕೊಂಡು ಇತ್ತಗೊಂದ್ಸತಿ ಅಂತಾರಣ, ಇತ್ತಗೊಂದ್ಸರಿ. ಇತ್ತಗೊಂದ್ಸತಿ ಅಂತಾರ. ಹಾ, ಮನೆಯೆಲ್ಲ ಸ್ವಚ್ಛವಾಗೋಯ್ತು. ಸ್ವಚ್ಛವಾಗೋಯ್ತು. ಹಾ, ಏನಪ್ಪ, ಹೌದು. ಇನ್ನೆಲ್ಲ ಮನುಷ್ಯಂಗೆ ಆರೋಗ್ಯ ಭಾಗ್ಯ ಕೆಡದೆ ಇರೋದು. ಎಲ್ಲಿ ಬಂದಣ ಆರೋಗ್ಯ ಭಾಗ್ಯ? ಮೈಲಿರೋ ಕೆಟ್ಟ ನೀರು ಕೆಡದ್ರೆ ತಾನೇ, ಹೌದು, ವ್ಯವಸ್ಥೆ ಕಷ್ಟಪಟ್ಟು ದುಡಿದ್ರೆ ತಾನೇ. ಹೌದು. ನಮ್ಮ ಹೆಂಗಸರು ವಾಕಿಂಗ್ ಹೋಯ್ತಾರಲ್ಲ, ಹಾ, ಅಣ್ಣ ನಮ್ಮ ಮನೇಲಿ ವೆಯ್ಟ್ ಮಿಷಿನೇ ತಂದು ಮಾಡ್ಬಿಟ್ಟಿದ್ದೀನಿ. ಹಾ, ಈ ತಿಂಗಳು ತೂಕ ಮಾಡಿದ್ದೀನಿ. ನಿಜ. ಈ ತಿಂಗಳು ತೂಕ ಮಾಡಿದ್ರೆ 88.8 kg ಅವಳೆ. ಹಾ, 88.8. ಹಾ, ಇನ್ನು 3 ತಿಂಗಳು ಬಿಟ್ಟು ತೂಕ ಮಾಡಿದ್ದೀನಿ. ಅಷ್ಟೇ ಅವಳೆ. ನಮ್ಮ ಹೆಂಗಸರು ಅಷ್ಟೇ ಅವಳೆ ಕಣ. ಯಾಕಣ ವಾಕಿಂಗ್ ಮಾಡ್ತಿರ್ಲಿ ನಿಮ್ಮ ಮನೆಯವರು? ವಾಕಿಂಗ್ ಎಲ್ಲಿ ಮಾಡ್ತಿರೋ ಶಿವಮದು, ಮತ್ತೆ ಹೋಗಲ್ ಕೂತ್ಕೊಂಡು ಮೀಟಿಂಗ್ ಹೊಡಕ್ ಹೋಯ್ತಿದ್ದ. ಮೀಟಿಂಗ್ ಮಾಡ್ತೀರಣ್ಣ? ಹ್ಞೂ ಕಣ. ಹಾ. ಇನ್ನೇನು ರಾಜರಿಗೆ ಅಂದ್ರೆ ಅಣ್ಣ ತಮ್ಮದಿಬ್ರು ಕಟಿಂಗ್ ಶೇವ್ ಮಾಡಕ್ ಹೋಗ್ತಿದ್ರು. ಅಂದ್ರೆ ಅಣ್ಣನಿಗೆ 15 ದಿನ, ತಮ್ಮನಿಗೆ 15 ದಿನ ಅದು ಸದರಿ ಬೀಳ್ತು. ಹೌದು. ಸದರಿ ಬಿದ್ಬೇಕಾರೆ ಹಾ ಅಣ್ಣ 15 ದಿನ ಹೋಗ್ಬಿಟ್ಟು ಮಹಾರಾಜರು ಕಟಿಂಗ್ ಮಾಡ್ತಿದ್ದ. ಮಹಾರಾಜರು ಕಟಿಂಗ್ ಮಾಡ್ಬೇಕಾರೆ ಹಾ ದೊಡ್ಡ ಜನಗಳೆಲ್ಲ ಸೇರಿದ್ರು. ಹಾ ಸೇರಿರ್ಬೇಕಾರೆ ಹಾ. ಮಹಾರಾಜರು ಒಂದು ಊಸ್ಬಿಟ್ರು ಅಲ್ಲಿ. ಹಾ ಮಹಾರಾಜರು ಒಂದು ಊಸ್ಬಿಟ್ರಲ್ಲ, ಏನ್ ರಾಜ ಸಭೆ ಎಲ್ಲ ಸುತ್ತಕತ್ತು. ಅವಾಗ ನಾ ಸುತ್ತ ಇದೇನ್ ಮಹಾರಾಜರು ಊಸ್ಬಿಟ್ರಲ್ಲ, ಮಹಾರಾಜ ಊಸ್ಬಿಟ್ರಲ್ಲ ಅಂತ ಕಳೆ ಉಸಿ ಹೊಡೆದಂಗೆ ಊರ್ಲಿ ಕಳೆ ಉಸ್ತಿ ಹೊಡಿತಾರೆ. ಆ ರೀತಿ ಆಗೋಯ್ತು. ಹಾ ಆ ರೀತಿ ಆಗ್ಬೇಕಾದ್ರೆ ಅವ್ರು ಏನ್ ಮಾಡಿದ್ರು ಗೊತ್ತ, ಸೇವಿಂಗ್ ಮಾಡ್ತಿರಲ್ಲ, ಈ ಮಹಾರಾಜ ಸೇವಿಂಗ್ ಮಾಡ್ತಿರಲ್ಲ, ಅವರು ಸ್ವಾಮಿ ಮಹಾರಾಜರೆಲ್ಲ ಊಸಿದ್ದು ನಾನು ಊಸಿದ್ದು ಅಂತ ಹೇಳಿದ್ರು. ಅಣ್ಣ ಅಣ್ಣ ಹೇಳದ್ಕ ರೀ ನಂತ ಸಭೆಗಳು ನನ್ನ ಮಾನ ಮರ್ಯಾದೆ ಕಳಂದಲ್ಲ, ಇವನು 4 ಕಿಲೋಮೀಟರ್ ಅಂತ ಆಸ್ತಿ ಬರ್ಕೊಟ್ಬಿಡಿ ಅಂತ ಕೊಡುಗೆ ಜಮೀನು ಆಸ್ತಿ ಬರ್ಕೊಟ್ಬಿಟ್ರು. ನಿಜ. ಆಸ್ತಿ ಬರ್ಕೊಟ್ರಲ್ಲ, ಈ ಆಸ್ತಿ ಪತ್ರ ಇಸ್ಕೊಂಡು ಎಷ್ಟಾರು ಆಸ್ತಿ ಪತ್ರ ಕೊಟ್ಟ ಮೇಲೆ ಸ್ವಲ್ಪ ಇದಲ್ವಾ, ಖುಷಿ, ಬಹಳ ಖುಷಿ ಅಲ್ವಾ? ಹೌದು. ಅದೇನ್ ಪೆಟ್ಟಿ ಹಿಡ್ಕ ನಡ್ಕ ಬತ್ತಿದ್ನ. ಈ ತಮ್ಮ ಹೇಳ್ತಿರ್ತಾರ ಮನೆ ತಗೋ, ಇದ್ಯಾಕೆ ನಮ್ ಭಾವ ಎಂದಿರ್ತದ ಇವತ್ತು ನೆಕ್ಕ ಬತ್ತಾವನಲ್ಲ, ಇವತ್ತು ಬಹಳ ಖುಷಿಯಿಂದ ಬತ್ತಾವನಲ್ಲ ಅಂದ್ಬಿಟ್ಟು ಏನ್ ಮಾಡ್ದ ಅಂತ ಗೊತ್ತಾ, ಅಣ್ಣ ತಮ್ಮದಿರು ಇಬ್ಬರು ಮಧ್ಯಕ್ಕೆ ಒಂದೇ ಗೋಡೆ ಇರ್ಬೇಕಾರೆ ರೀ ಮಹಾರಾಜರು ನನಗೆ ಸ್ವಲ್ಪ ಆಸ್ತಿ ಜಮೀನ್ ಬರ್ಕೊಟ್ರು, 4-5 ಕಿಲೋಮೀಟರ್ ಗಂಟೆ ಆಸ್ತಿ ಬರ್ಕೊಟ್ಬಿಟ್ರು. ಹೋಗು, ನೀನ್ ನುಡ್ಸಿರೋಲ್ಲ ಅವ್ನು ನುಡ್ಸಿರೋನು, ಅವ ಬರೀ ಒಂದು ಸುಳ್ಳು ಹೇಳ್ಬಿಟ್ಟು ಬರೀ 6-7 ಕಿಲೋಮೀಟರ್ ಗಂಟೆ ಜಮೀನ್ ಬರಿಸ್ಕೊಂಡ್ ಬಂದಾನ. ನೀನ್ ಕಟ್ಕೊಬಂದು ಊರ್ಗಳು ರೋಡ್ಗಳೆಲ್ಲರೂ ಕಟ್ಕೋಬೇಕಾಯ್ತು ಅನ್ಬಿಟ್ಟು, ಏಯ್ ಜಯಮ್ಮ ಇವತ್ತು 1 kg ಅವರೆಕಾಳು, 1 kg ಕಳ್ಳೆಕಾಳು, 1 kg ಬದನೆಕಾಯಿ, 1 kg ಆಲೂಗಡ್ಡೆ ಎಲ್ಲ ಉಣಿ ಹಾಕ್ಬಿಟ್ಟು ಪಲ್ಯ ಮಾಡ್ಬಿಡು. ನಾನು ಅನ್ನ ಇಟ್ಟು ಏನು ಊಟ ಮಾಡೋದಿಲ್ಲ, ಅದೇ ತಿಂದು ಸ್ವಲ್ಪ ಹೊಟ್ಟೆಲ್ಲ ಊಟ ಮಾಡ್ಕೊತೀನಿ. ನನ್ ಸದ್ರಿ ನಾಳಕ್ ಬರ್ತಾರೆ, ನಾನು ಹೋಯ್ತೀನಿ. ಅವಾಗ ನಿಜ ನಾಳಗ್ ಹೋದ್ರಂತೆ, ನಮ್ಮ ಅಣ್ಣ ಬರೀ 1 ದಿವಸ ಬಿಟ್ಟು 4 ಕಿಲೋಮೀಟರ್ ಜಮೀನ್ ಗಂಟು ಬರಿಸ್ಕೊಂಬಂದ. ನಾವ್ 1 ದಿವಸ ನೋಡ್ಕೊ 15 ಕಿಲೋಮೀಟರ್ ಬರಿಸ್ಕೊತೀನಿ ಅಂದ್ಬಿಟ್ಟು, 15 20 ಬರ್ಸ್ಕೊಬತ್ತೀನಿ ಮೇಲೆ 1 ದಿವಸ ಸೇವಿಂಗ್ ಮಾಡ್ತಾ 1 ದಿವಸ ಅಂತ. ಯಾರೋ ತಮ್ಮ ಸದ್ರಿ ಬತ್ತಲಾಗ ಹೌದು ಮೇಲೆ ಒಂದು ಕೇಳ ಯಾರೋ ಊಸಿಸ್ತವ್ರು ಅಂತ ಮಾರಾದ್ರು ಹೊಟ್ಟೆ ತಿಂದು ಕೆಡಿಸ್ಕೊಬಿಟ್ಟಿದ್ನಲ್ಲ, ಇನ್ನೇನು ಸ್ವಾಮಿ ಹಾಳಾಗ್ಬಿಟ್ರು. ಕೇಳಬಿಟ್ಟು ಇನ್ನೂ ಸ್ವಲ್ಪ ದೊಡ್ಡದಾಗ ಊಸದ್ನ. ಅಯ್ಯೋ ಇದು ಕೇಳಬಿಟ್ಟು ಸ್ವಲ್ಪ ಸತ್ತ ಬಲ ಬಿಟ್ಟು ಊಸ್ಬಿಟ್ನ. ನಿಜ. ಯಾರಲ್ಲಿ ಏನಪ್ಪಣೆ ಇವ್ರಿಗೆ ಚಾಕಿಸ್ರೆಲ್ಲ ಕಾಯಿಸ್ಬಿಟ್ಟು ಆಸನ ಕಟ್ಟ ಬರ ಹೇಳದ್ಬಿಡಿ. ಹಾಸನಕ್ಕೆ ಆ ವಾಸನವಲ್ಲ, ಈ ಹಾಸನಕ್ಕೆ ಬರ ಹೇಳದ್ಬಿಡಿ ಅದ್ರಂತೆ. ನಿಜ. ಅದಿಂದ ಬಂದ್ರ ಮನಗ್ ಬತ್ತೆ ಅಂದಲ್ಲ, ಮನಗ್ ಬರ್ಬೇಕಾರೆ ಎಂಟು ಕುಂಟ್ಕ ಬತ್ತಾವನ. ಏನಾಯ್ತು? ಏನಾಗಿಲ್ಲ ಕಣೆ, ಏನು ಆಗಿಲ್ಲ ಕಣೆ, ಬರೋದು ಬರ ಹೇಳದ್ಬಿಟ್ರು ಅಂತ. ಎಲ್ಲಿ ಗಂಟ ಬರ ಹೇಳಿದ್ರು? ಹಾಸನ ಗಂಟ. ಆ ವಾಸನವಲ್ಲ ಸ್ವಾಮಿ, ಈ ಹಾಸನ ಬರ ಹೇಳದ್ಬಿಟ್ರು. ಅಂದ್ರೆ ನಮ್ಮೂರ್ ಪಕ್ಕದಲ್ಲಿ ದೇವ್ರ ಪ್ರಶ್ನೆ ಹೇಳ್ಬೇಕಾರೆ ಅವಂತವು 500 ರೂಪಾಯಿ ಒಂದು ಪ್ರಶ್ನೆ ಕೇಳ್ಬೇಕಾರೆ 500 ರೂಪಾಯಿ ಲೋಟ್ ಹಿಡ್ಕೊಂಡು ನಿಂತಿರ್ಬೇಕು ಹೀಗೆ. ಆಗ ನಮ್ಮೂರು ಇಲ್ಲಿ ಬೆಂಗಳೂರಿಂದ ಒಬ್ಬ ಹೋಗಿದ್ರು. ಏನ್ ಮಾಡಿದಂತ ಗೊತ್ತಾ ಸ್ವಾಮಿ? ಏನ್ ಮಾಡಿದ್ ಸ್ವಾಮಿ? 10 20 ಲಾಸ್ಟ್ 2,000 ರೂಪಾಯಿ ಲೋಟ್ ಹಿಡ್ಕೊಂಡು ನಿಂತಿದ. 2,000 ರೂಪಾಯಿ ಲೋಟ್ ಹಿಡ್ಕೊಂಡು ನಿಂತ. ಸ್ವಾಮೀಜಿ ನೋಡಿದ್ರೆ ದೇವ್ರ ಬರಮಲ್ಲಿ 10 20 30 ಪಪ್ಪ ಅಂತ ಅನ್ನ. ಸ್ವಾಮಿ ಏನ್ ನಿಮ್ ಕಷ್ಟ ಅನ್ನ. ಸ್ವಾಮಿ ನನ್ಗೆ ಏನು ಕಷ್ಟ ಇಲ್ಲ, ನನ್ನ ಮಕ್ಕಳು ಮದುವೆ ಆಗೋ ಮಕ್ಕಳೆಲ್ಲ ಓದ್ತಾ ಇದಾರೆ, ನನಗೆ ಪಕ್ಕದ ಮನೆಯವ್ರು ಸ್ವಲ್ಪ ಹೋಗುಂಬಾ ದೂರಷ್ಟು ಹೋಗುಂಬ ಅಂತ ಕರೀತಾ ಇದಾರೆ, ಅದಕ್ಕೆ ಏನ್ ಮಾಡುದು ಸ್ವಾಮಿ ಅಂತ ಕೇಳಿದ್ರು ಅವ್ರು. ಈಗ ಟೈಮ್ ಎಷ್ಟು ಅಂತ ಕೇಳಿದ್ರು ಅವ್ರು. ಟೈಮ್ ಎಷ್ಟು ಅಂತ ಕೇಳಿದಾಗ ಈಗ 10 ಗಂಟೆ ಅಂತಂದ್ರು. 11 ಗಂಟೆ ಕರ್ಕೊಂಡು ಹೋಗ್ಬಿಟ್ಟು ನಿಂಬೆಹಣ್ಣು ಮಂತ್ರಿಸಿ ಕೊಟ್ರು. ನಿಂಬೆಹಣ್ಣು ಮಂತ್ರಿಸಿ ಕೊಟ್ಟಾಗ ಬಂದು ನಿಂಬೆಹಣ್ಣು ಇಸ್ಕೊಂಡು ಬಂದ ಮನೆಗೆ. ಜಯಮ್ಮ ಇದ್ಲಲ್ಲ, ಜಯಮ್ಮನ ಕರ್ಕ ಮಾಯವಾಗಿ ದೂರಿಷ್ಟು ಹೊಂಟು ಅಂದ. ನಿಜ. ಆ ತಮ್ಮಡಪ್ಪ ಎಲ್ಕ ಪ್ರಶ್ನೆ ಹೋಗ್ಬಿಟ್ಟು ಮನೆಗೆ ಬರ್ಬೇಕಲ್ಲ, ಜಯಮ್ಮನ್ ಬಂದು ನೋಡ್ತಾನೆ ಮನೇಲಿ ಜಯಮ್ಮ ಇಲ್ಲ.
ದೇವರಾವನೇ ದೇವರಿಲ್ಲ ಅಂತಲ್ಲ, ಜಯಮ್ಮ ಎಲ್ಲ ಕರ್ಕೊಂಡ್ ಹೊಂಟೋದ್ರಲ್ಲ ಸ್ವಾಮಿಯವರು, ಪಕ್ಕದ ಮನೆಯವ್ರು ಕರ್ಕೊಂಡು ಹೋಗಿದ್ದಲ್ಲ. ಕರ್ಕೊಂಡವ್ರಲ್ಲ ನಿಜ. ಆಗ ದೇವ್ರು ಬರೋರು ಗೊತ್ತಿಲ್ಲ ಸ್ವಾಮಿ, ನಮ್ ಹೆಂಗಸರ್ನೇ ಕರ್ಕೊಂಡು ಹೋಗ್ತಾರೆ ಅಂತ. ನಿಜ. ಮೂಡ್ ನಂಬಿಕೆ. ಹೌದು. ದೇವರವನೇ ದೇವರಿಲ್ಲ ಅಂತಲ್ಲ, ಬೀಸುವಂತ ತಂಗಾಳಿಯಲ್ಲಿ ದೇವರಿದ್ದಾನೆ, ನೋಡುವಂತ ನೋಟದಲ್ಲಿ ಒಳ್ಳೆ ದೇವರಿದ್ದಾನೆ. ನಿಜ. ನಮ್ಮ 335 ಕೋಟಿ ದೇವಮಾನ ನಮ್ಮ ತಂದೆ ತಾಯಿ ಪಾತಡಿಲೇ ಇದೆ. ಹೌದು. ಬೇರೆ ದೇವ್ರಿಗೆ ಬೇರೆ ದೇವಸ್ಥಕ್ಕೆ ಹೋಗ್ಬೇಕಾಗಿಲ್ಲ. ಈಗ ಓಂ ಶಕ್ತಿ ಅಮ್ಮನ ಹೋಗ್ತಾರೆ, ಓಂ ಶಕ್ತಿ ಅಮ್ಮನ ಬಂದ್ ಕಷ್ಟ ಕಳೆದಳ ಇಲ್ಲ. ಶಬರಿಮಲೆ ಅಯ್ಯಪ್ಪನ ಹೋಗ್ತಾರೆ, ಅಯ್ಯಪ್ಪ ಸ್ವಾಮಿ ನಮ್ಮ ಬಂದ್ ಕಷ್ಟ ಕಳೆದನ ಇಲ್ಲ. 335 ಕೋಟಿ ದೇವಮಾನ ನಮ್ಮ ತಂದೆ ತಾಯಿ ಪಾತಡಿಲೇ ಇದ್ದಾರೆ. ಅದಕ್ಕೆ ಹೇಳ್ತಾರೆ, ತಂದೆ ತಾಯಿಗಿಂತ ಮಿಗಿಲಾದಂತ ದೇವರಿಲ್ಲ. 10 ದೇವರ ಪೂಜಿಸುವುದಕ್ಕಿಂತ ಎತ್ತ ದೇವರನ್ನು ಪೂಜಿಸು. ಹೌದು. ಎತ್ತ ದೇವರನ್ನು ಪೂಜಿಸಿದರೆ ನಿನಗೆ ಬಂದ ಕುತ್ತು ಬಯಲಾಗಿ ಮುಂದೆ ಸೊರಗದರು ದಯ್ಯ ಸರ್ವಜ್ಞ. ಅಂದ್ರೆ ಈ ಕತೆ ಹೇಳೋದಕ್ಕೆ ಏನು ಪ್ರೇರಣೆ ಅಂದ್ರೆ, ಹೌದು, ಮನುಷ್ಯನಿಗೆ ನಂಬಿಕೆ ಇರಬೇಕು, ನಿಜ, ಆದ್ರೆ ಮೂಢನಂಬಿಕೆ ಇರಬಾರ್ದು ಅಲ್ವಾ? ಹೌದು. ಈಗ ದೇವ್ರು ಹೇಳೋನ್ ಗೊತ್ತಿರಲ್ವಾ, ನನ್ನ ಹೆಂಡತಿ ಅವನ ಪಕ್ಕದ ಮನೆಯಲ್ಲಿ ಓಡುತ್ತೆ ಅಂತ ಗೊತ್ತಿರಲ್ವಾ ಸ್ವಾಮಿ? ಅಲ್ಲ, ಹೊಟ್ಟೆ ಜೀವನ ಆದ್ರೂ ಕೂಡ ದೇವ್ರ ಪ್ರಶ್ನೆ ಹೇಳೋನ್ ಗೊತ್ತಿರಲ್ವಾ ಇಂಥವ್ರ ಜೊತೆ ಹೊಂಟೈತಾನೆ ಅಂತ. ಆದ್ರೆ ನಮ್ ಜನಗಳಿಗೆ ತಿಳಿ ಹೇಳೋದು ಏನಂದ್ರೆ, ನಂಬಿಕೆ ಇರಬೇಕು, ಅತಿಯಾದ ಮೂಢನಂಬಿಕೆ ಇರಬಾರ್ದು ಅಂತ ಇದೊಂದು ಈ ಮೂಲಕ ಹೇಳಕ್ ಇಷ್ಟಪಡ್ತೀವಿ. ಸರ್, ನೀವು ಆಶ್ರಮಯ ಕಥೆಗಳು ಹೇಳ್ತೀರಲ್ಲ, ಹೌದು. ಸೊ ಈಗ ಉದಾಹರಣೆಗೆ ಅಕ್ಕನ ಮಗಳು ಅಂತ ನಾನು ದಪ್ಪಗಿರೋಳು, ಸೊ ಆ ಥರದ್ದು ಯಾವ್ದಾರ ನೀವು ಹೇಳಕ್ಕಾಗುತ್ತಾ? ಆ ಥರ ಅಂದರೆ ನಮ್ಮ ಜಾನಪದ ಇದರಲ್ಲಿ ಇಡ್ಲಿ ಮಾದಮ್ಮನ ಕತೆ ಅಂತ ಒಂದು ಬರುತ್ತೆ. ಅದರಲ್ಲಿ ಸಾಂಗ್ ಹೇಳೋಕೆ ಸರ್ ಒಂದು ತುಣುಕು ಹೇಳಬಹುದು ಅಷ್ಟೇ. ತಾಲಲ್ಲೇ ಮಾಯಿ ತಾಲಲ್ಲೇ, ತಾಲಲ್ಲೇ ಮಾಯಿ ತಾಲಲ್ಲೇ, ಮಳವಳ್ಳಿಯ ಪೇಟೆ ಒಳಗೆ ಜಿಪ್ಪಣ ಮಾದಮ್ಮಿದ್ದಾಳಂತೆ, ತಾಲಲ್ಲೇ ಮಾಯಿ ತಾಲಲ್ಲೇ. ಆ ಜಿಪ್ಪಣ ಮಾದಮ್ ನೋಡು ಒಳ್ಳೆ ಕಡವನ್ನೇ ಮಾರುತ್ತಿದ್ಲು, ತಾಲಲ್ಲೇ ಮಾಯಿ ತಾಲಲ್ಲೇ. ಕಡವನ್ನು ಮಾರಿ ಮಾದಮ್ಮ ಜೀವನವನ್ನೇ ಸಾಗಿಸುತ್ತಿದ್ಲು, ತಾಲಲ್ಲೇ ಮಾಯಿ ತಾಲಲ್ಲೇ. ಮಾದಮ್ಮನಿಗೆ 3 ಜನ ಗಂಡು ಮಕ್ಕ, ತಾಲಲ್ಲೇ ಮಾಯಿ ತಾಲಲ್ಲೇ. ಈ ರೀತಿ ಸರ್ ಜಿಪ್ಪಣ ಮಾದಮ್ಮ ಅಂತ ಒಂದು ಕತೆ. ಅದರಲ್ಲಿ ಇಡ್ಲಿ ಮಾರ್ಕೊಂಡಿರ್ತಾಳೆ. ಒಬ್ಬ ಮಾತುಗಾರ ಮಲ್ಲಣ್ಣ ಅಂತ ಅಲ್ಲಿ ಸನ್ನಿವೇಶದಲ್ಲಿ ಬರ್ತಾರೆ. ಅದು ಒಂದು ಅರ್ಧ ಗಂಟೆ ಇಲ್ಲ 1 ಅವರ್ ಆಗುತ್ತೆ ಸರ್ ಕತೆ ಹೇಳ್ಬೇಕಂದ್ರೆ. ಬಟ್ ಅದ್ರಲ್ಲಿ ಒಂದು ತುಣುಕು ಹೇಳಿ, ಯಾವ್ದಾರ ಸಿಲ್ಲಿ ಆಗಿರೋದು, ಸಿಲ್ಲಿ ಆಗಿರೋದು ಅಂದರೆ ಸರ್, ಜಿಪ್ಪಣ ಮಾದಮ್ಮ ಮನೇಲಿ ಇರ್ತಾಳೆ. ಅಲ್ಲಿಗೆ ಈ ಮಾತುಗಾರ ಮಲ್ಲಣ್ಣ ಅವ್ನ ಮನೆ ಪರ್ಸಲಿಗೆ ಬರ್ತಾಳೆ. ಆಗ ಜಿಪ್ಪಣ ಮಾದಮ್ಮನ ಕೇಳ್ತಾನೆ, ಮಾದಿ ಇಡ್ಲಿ ಇದ್ರೆ ಕೊಡಮ್ಮ ತಿನ್ಕೊ ಹೋಯ್ತೀನಿ. ಆಗಿನ ಕಾಲದಲ್ಲಿ ಕಡುಬು ಅನ್ನೋರು ಇಡ್ಲಿನ. ಸರ್ ಇದನ್ನ ಅವ್ರ ಜೊತೆ ನೀವು ಜೊತೆ ಸೇರಿಸಿ ಹೇಳ್ಬೋದಾ? ಹೇಳಿ ಸರ್. ಜಿಪ್ಪಣ ಮಾದಿ, ನಾನು ಮಾತುಗಾರ ಮಲ್ಲಣ್ಣ ಬಂದಿದ್ದೀನಿ, ಹೌದು, 1-2 ಇಡ್ಲಿ ಕೊಡಮ್ಮಿ ಅಂತ. ಅದಕ್ಕೆ ಜಿಪ್ಪಣ ಮಾದಮ್ಮ ಯಾವ ಇಡ್ಲಿನಿಲ್ಲ ಹೋಗಯ್ಯ ಅಂದ. ಅದಕ್ಕೆ ಮಾತುಗಾರ ಮಲ್ಲಣ್ಣ ಹೊಟ್ಟೆ ಹಸ್ಕೊಂಡು ಪಡಸಲ ಮೇಲೆ ಮನೆ ಕಂಡಿದ್ದ. ಅದೇ ಹೊತ್ತಿಗೆ ಆ ಸಂತೆ ಒಳಗೆ ದನವನ್ನು ಮಾರ್ಕೊಂಡು ಸಾಬ್ರು ಬಂದ. ಹರೇ ಮಾದಿ, ಮನೆ ಒಳಗೆ ಏನ್ ಮಾಡ್ತಾ ಇದೆಯಾ ಮಾದಿ? ಈ ಜಿಪ್ಪಣ ಮಾದಮ್ಮ ಈ ಸಾಬ್ರು ಬಂದದ್ದು ನೋಡ್ಕೊಂಡು ಬಹಳ ಆಶ್ಚರ್ಯ ಆಗೋದು. ಓಹೋ, ಈ ಸಮರಾತ್ರಿ ಬಂದ್ಬಿಟ್ನಲ್ಲಪ್ಪ ಇವನು. ಈಗ ಮಲ್ಲಣ್ಣ ಬೇರೆ ಪಡಸಲ ಮೇಲೆ ಮಲಗವನೆ. ಇವನಿಗೇನಾನ ಇಡ್ಲಿ ಇಲ್ಲ ಅಂತ ಅವತ್ತೇ ಹೇಳ್ಬಿಟ್ಟೆ, ಬೆಳಗ್ಗೆ ಹೇಳ್ಬಿಟ್ಟಿ. ಈಗೇನೇ ಇಡ್ಲಿ ಕೊಟ್ರು ನಾನು, ಇವನೇನೋ ಹೊಟ್ಟೆ ಹಸ್ಕೊಂಡು ಮಲಗೋನೆ ಪಡಸಲ ಮೇಲೆ. ಆದ್ರೆ ಮಾತುಗಾರ ಮಲ್ಲನಿಗೆ ನಿದ್ದೆ ಬೇರೆ ಬರ್ತಾ ಇಲ್ಲ. ಯಾಕೆ? ಹೊಟ್ಟೆ ತುಂಬ ಊಟ ಮಾಡ್ದಂತಾನೆ ನಿದ್ದೆ ಬರೋದು. ಹೊಟ್ಟೆ ತುಂಬ ಊಟ ಮಾಡಿದ್ರೆ ನಿನ್ಗೆ ನಿದ್ದೆ ಬಂದು ಆರ್ಗಣ್ಣಲ್ಲಿ ನಿಂತ್ಕೊಂಡು ಅವನು ಯಾರಮ್ಮ ಮಾದಿ ಅಂತ ಗೊತ್ತನಲ್ಲ ಈ ಸಂಭ್ರಾತ್ರಿಲಿ ನೋಡ್ಬೇಕಲ್ಲ ಏನು ಅಂತ ಹೇಳಿ ಮಲ್ಲಣ್ಣ ಆರ್ಗಣ್ಣಿನಲ್ಲಿ ಬಿಟ್ಕೊಂಡು ಯಾರೋ ಬಂದವನಲ್ಲ ಅಂತ ನೋಡ್ಬೇಕಾರೆ ಈ ಸಾಬ್ರು ದಳ್ಳಾಳಿ ಇದ್ನಲ್ಲ, ಹರೇ ಮಾದಿ ನಾನು ಬಂದಿದ್ದೀನಿ, ರಜಾಕ್ ಸಾಬು ತಕಪ್ಪ ಇಡ್ಲಿ ಅಂದ. ತಕಪ್ಪ ಕಡುಬು ಅಂತ ಯಾವಾಗ ಅಂದ್ಬಿಟ್ನೋ ಈ ಮಾದಮ್ಮ ಏನ್ ಮಾಡುದು, ಓಹೋ ಅಂದ್ರೆ ಮಾದಮ್ಮನ್ಗೂ ಈ ರಜಾಕ್ ಸಾಬಿಗೂ ಬಹಳ ದೋಸ್ತು, ಬಹಳ ಫ್ರೆಂಡು, ಬಹಳ ಫ್ರೆಂಡ್ ಅಲ್ವಾ. ಬಂದ್ಬಿಟ್ಲು ಅಂದ್ಬಿಟ್ಟು ಏನ್ ಮಾಡುದು, ಈ ಮಾದಮ್ಮ ಒಳಗಡೆ ಕರ್ಕೊಂಡಿದ್ದೆ ಈ ಸಾಬ್ರಿಗೆ ಇಡ್ಲಿ ಹಾಕೊಟ್ಟಿ ಗಟ್ಟಿ ಚಟ್ನಿ ಹಾಕ್ಬಿಟ್ಟಿ ಈ ಸಾಬ್ರು ಏನ್ ಮಾಡ್ತಿದ್ದು ಒಂದೊಂದೇ ಕೊಳಕ ನುಂಕೋತಿದ್ದಲ್ಲ. ನುಂಕಣ್ಣ ಒಂದೊಂದೇ ಇಟ್ಟಿ ಯಾವಾಗ ನುಂಕೊಬಿಟ್ನ ಸಾಬ್ರು ಈ ಮಲ್ಲಣ್ಣನಿಗೆ ಭಾಳ ಕೋಪ ಬಂದ್ಬಿಡ್ತು.
ಅಲ್ಲ ಈ ಮಾದಿ ನಮ್ಮೋಳಾಗಿ ಹೌದು ನನಗೆ 2 ಇಡ್ಲಿ ಕೊಡದಿರ ಹಾ ಅವ್ನು ಯಾರೋ ಸಾಬಿ ಬಂದ ಅನ್ಬಿಟ್ಟು ಸಾವು ಬಂದು ಕರುಣೆ ತೋರ್ತಾಳಲ್ಲ ಇವಳು ಅವಳಿಗೆ ಇಡ್ಲಿ ಕೊಡ್ತಾರಲ್ಲ ಹಾ ಮಾಡ್ತೀನಿ ತಡಿ ಅನ್ಬಿಟ್ಟು ಹಾ ಈ ಗೊಳಕನೆ ತಿಂತಿದ್ನಲ್ಲ ಈ ಸಾಬ್ರು ಇಡ್ಲಿಯ ಹಾ ಈ ತಿನ್ನೋ ಹೊತ್ತಿಗೆ ಏನಾಯ್ತು ಈ ಸಾಬ್ರಿಗೆ ನತ್ತತ್ಬಿಡ್ತು. ಹಾ ನತ್ತತ್ತವರ್ಗಡೆ ಏನೋ ಈ ಸಾಬ್ರು ಅಂತಿದ್ನಲ್ಲ, ಹಾ ಈ ಮಲ್ಲಣ್ಣ ಹೋಗಿದ್ದು ಏನ್ ಮಾಡ್ದ, ಹಾ ಇದೇ ಸರಿಯಾದ ಸಮಯ ಅವನಿಗೆ ಸಾಬಿಗೆ ಸರಿಯಾಗಿ ಮಾಡೋದು. ಹಾ ಕಿಟಕಿ ಪಕ್ಕದಲ್ಲಿ ಬೇರೆ ಕೂತಿದ್ನಲ್ಲ, ನಿಜ ಏ ಮಾದಿ ಹೋಗು ಸ್ವಲ್ಪ ನೀರು ತಕಬಾ ಅಂತ ಹೇಳಿದಾಗ ಹಾ ಮಾದಮ್ಮ ಹೋಗಿ ಅಡಿಗೆ ಮನೆಗೆ ಹೋಗಿ ನೀರ್ ತರೋ ಒಟ್ಟಿಗೆ ಹಾ ಈ ಮಲ್ಲಣ್ಣ ಏನ್ ಮಾಡ್ದ, ಹಾ ಕಿಟಕಿ ಸಂದಿಲ್ ಕೈ ಹಾಕಿ ಅವನ ಮೆಟ್ರೆಯ ಅಮ್ಕಿದನಂತೆ ತಾಲಲ್ಲೇ ಮಾಯೇ ಕಾಲಲ್ಲಲ್ಲಿ ಮೆಟ್ರೆಯ ಅಮ್ತೇಟ್ಗೆ ಸಾಬ್ರು ನೋಡು ಟಿಕೆಟ್ ತಗೊಂಡ ತಾಲಲ್ಲೇ ಮಾಯೇ ತಾಲಲ್ಲೇ. ಕಿಟಕಿ ಸಂದಿಗೆ ಯಾವಾಗ ಕೈ ಹಾಕ್ಬಿಟ್ನಿ ಯಾವಾಗ ಸಾಬ್ರು ಮೆಟ್ರೆ ಹಿಡ್ದ್ಬಿಟ್ನು. ಹೋಗ್ಬಿಟ್ನಾ ಈ ಮೇಕೆ ಈ ಸೂಲ್ ಹೋಯ್ತಿದ್ದಲ್ಲ, ಹಾ ಈ ಮೆಟ್ರೆ ಹಿಡ್ದೇಟ್ಗೆ ಏನಾಯ್ತು, ಗುಂದಿಪುರ್ಗೆ ಟಿಕೆಟ್ ತಗೋಬಿಟ್ಟ ಸಾಕಬಿಟ್ಟ. ಹಾ ಯಾರೋ ಸಾಬ್ರು ಹಾ ಗುದ್ಲಿಪುರಕ್ಕೆ ಟಿಕೆಟ್ ಹೌದು ಗುದ್ಲಿಪುರಿ ಟಿಕೆಟ್ ತಗೊಂಡು ಹೋಗಿ ಪಡಸಲ ಮೇಲೆ ನಾನಲ್ಲ ಗಾಂಧಾರಿ ಅಂತ ಹೋಗಿ ಮಲ್ಬಿಟ್ಟ. ಮನೆಗೆ ಬಂದ ಮಲ್ಲಣ್ಣ ಈಚ್ ಬಂದು ಯಾವಾಗ ನಾನಲ್ಲ ಗಾಂಧಾರಿ ಅಂತ ಮಲ್ಕೊಂಡು ಹಾ ಈ ಇಡ್ಲಿ ಮಾದಮ್ಮ ತಗೊಂಬಂದಿದ್ದು ಏನೋ ಚೊಂಬ ತಕೊಂಡು ಸಾಬ್ರಿಗೆ ಹಾ ತಕಯ್ಯ ತಗಯ್ಯ ನೀರ ಓ ಕುಡಿಯಯ್ಯ ಓ ನೀರ್ ಕುಡಿಯಯ್ಯ ಎಲ್ ಕುಡ್ದಾರ ಸಾಬ್ರು ಹೋಗ್ಬಿಟ್ರನ್ನ ಹೋಗೋಣ ಎಲ್ ಗುದ್ಲಿಪುರ ಕುಡಿತಲ್ಲ ಟಿಕೆಟ. ಹಾ ಆಮೇಲೆ ಏನೋ ತಗೋ ಅಂತೇಳಿ ನೀರ್ ಕೊಟ್ರು ಕೂಡ ಸಾಬ್ರು ಜ್ಞಾನ ಇಲ್ಲ, ನಿಜ ಏನ್ ನೀರ್ ಮೈ ಮೇಲೆ ಹಾಕ್ತಾರ ಅಂತ ಆಗೋ ಎಚ್ಚರ ಇಲ್ಲ. ಹಾ ಏನ ಈಗ ಸಾಬ್ರು ಏವ್ ಮುಲಾಕ್ ಸಾಬಿ ಎದೊಳಬೇಕಂದ್ರ ತುಪ್ಪಕ್ಕೆ ನೋಡ್ಕಣ್ಣ. ಹಾ ಯಾವಾಗ ತುಪ್ಪಕ್ಕೆ ಗುಂಟ್ಕೊಂಡು ಹಾ ಆ ತುಪ್ಪದ ಗುಂಟ ನೋಡಿದಿ ಇಡ್ಲಿ ಮಾದಮ್ಮ, ಅವಳು ಲಬ ಲಬನೆಯ ಬಾಯ ಬಡದು ತೈ ತೈನೆ ಕುಣಿಯುತ್ತಾಳೆ. ಕಾಲಲ್ಲೇ ಮಾಯೇ ಕಾಲಲ್ಲೇ ಅವಳು ಬಾಯ ಬಡಿಯುತ್ತಾಳೆ, ಎದ್ದು ಬಿದ್ದು ಓಡುತ್ತಾಳೆ. ಕಾಲಲ್ಲೇ ಮಾಯೇ ಕಾಲಲ್ಲೇ ನೀವು ಇಲ್ಲಿ ಗಂಟ ಎಷ್ಟು ಮನೆಗಳಿಗೆ ಹೋಗಿದ್ದೀರಾ? ಅಂದರೆ ಸಾವಿನ ಮನೆ, ಶೋಕ ಕಲೆ ಇದು ಹೇಳೋದಕ್ಕೆ ಮಾಮೂಲಿ ಸಾವಿನ ಮನೆಗಳಿಗೆ ಎಷ್ಟು ಮನೆಗಳಿಗೆ ಹೋಗಿದ್ದೀರಾ ನೀವು? ಸರ್ ಲೆಕ್ಕ ಇಲ್ಲ ಸರ್. ಈ ವೃತ್ತಿಗೆ ಬಂದು ಎಷ್ಟು ವರ್ಷ ಆಯ್ತು ನೀವು? 2003 ಸರ್. 2003. ಈಗ ನಾನು 36 ವರ್ಷ, ಹಾಂ 37 ವರ್ಷ. 2003 ನಾನು 13ನೇ ವಯಸ್ಸಲ್ಲಿದ್ದಾಗ ಬಂದಿದ್ದೆ. 23 ವರ್ಷ. 23 ವರ್ಷ. 23 ವರ್ಷದಿಂದ ಈ ಕಲೆ ಮಾಡ್ತಾ ಇದ್ದಾರೆ. ಹೌದು ಸರ್. ಸೊ 23 ವರ್ಷದಲ್ಲಿ ಎಷ್ಟು ಸಾವಿರ ಹಾಡು ಹೇಳಿರ್ಬೋದು? ಸರ್ ಲೆಕ್ಕ ಅಂದಾಜು ಒಂದು ಲಕ್ಷ ಸರ್ ಲೆಕ್ಕದಲ್ಲಿ ಹೇಳ್ಬೇಕು ಅಂದರೆ ಒಂದು ತಿಂಗಳಲ್ಲಿ ಒಂದು 15 ರಾತ್ರಿ ಕತೆ ಮಾಡ್ತೀವಿ ಸರ್. ತಿಂಗಳಲ್ಲಿ 15 ರಾತ್ರಿ, ತಿಂಗಳಲ್ಲಿ 15 ರಾತ್ರಿ 15 ರಾತ್ರಿ ಕತೆ ಮಾಡ್ತೀವಿ. 30 ದಿನದಲ್ಲಿ ನೀವು 15 ದಿನ ಮಾಡ್ತೀರಾ? 15 ದಿನ ಕತೆ ಮಾಡ್ತೀವಿ ಸರ್. ಕತೆ ಮಾಡಿದ್ರು ಕೂಡ ಅದರಲ್ಲಿ ಕತೆಗಳಿಗೆ ಹೋದಾಗ ಬೆಳಗಾನ ಕತೆ ಮಾಡಿಸೋರು ಇದ್ದಾರೆ, ಇಲ್ಲ ಬೆಳಗಾನ ಬರೀ ಶೋಕ ಗೀತೆಗಳನ್ನೇ ಹಾಡಿ ಅಂತ ಹೇಳಿದ್ದಾರೆ. ಭಕ್ತಿ ಗೀತೆಗಳು, ಭಾವಗೀತೆಗಳು ಪ್ರತಿಯೊಂದು ಸರ್. ಆ ಹಾಡು ಈ ಹಾಡು ಅಂತ ಇಲ್ಲ. ಇವಾಗ ಯಾರ ಪ್ರೇಕ್ಷಕ ಗೊತ್ತವರಿಗೆ ಬೆಳಗಾನ ನಾವೊಂದು ತ್ಯಾಗರಾಜರಲ್ಲಿ ಒಂದು ಕತೆಗೆ ಹೋಗಿದ್ವಿ. ತೀರೋಗಿರ್ತಕ್ಕಂಥ ಪುಣ್ಯಾತ್ಮನ ಹೆಸರು ಶಶಿಕುಮಾರ್ ಅಂತ ನಮ್ಗೆ ಇನ್ನೂ ಜ್ಞಾಪನ ಇದೆ. ಸುಮಾರು ಒಂದು 9 ಜನ ಸೇರಿ ಆ ಕತೆ ಜಾಗಕ್ಕೆ ಹೋಗಿದ್ದು. ಬೆಳಗಾನ ಓಯಿಲೇಶ್ವರ ಗೀತೆ ಈ ದೇಹದಿಂದ ದೂರನಾದ ಅದೊಂದೇ ಆಡಿಸಿದ್ದಾರೆ ಸರ್. ಬೆಳಿಗ್ಗೆ ಬೆಳಗಾನ ಸರ್ 10:00 ಶುರುವಾಗಿದ್ದಕ್ಕೆ ಬೆಳಗಿನ ಜಾವ 5 ಗಂಟೆವರೆಗೂ ಅದೊಂದೇ ಹಾಡು. ಸೊ ಮಧ್ಯೆ ನಿಮಗೆ ಟೀ ಬ್ರೇಕ್ ಏನೋ ಸಿಗುತ್ತಾ? ಸಿಗುತ್ತೆ ಸರ್. ಟೀ ಬ್ರೇಕ್. ಹಾಂ. ಸೊ ನಿಮ್ಮಲ್ಲಿ ಕೆಲವರು ಹೇಳ್ತಾ ಇರ್ತಾರೆ, ಸೊ ಈ ಥರ ಆಯಳ ಬಂದವರು ಸ್ವಲ್ಪ ತಗೋತಾರೆ ಅಂತೆಲ್ಲ. ಸರ್ ತಗೊಳ್ಳೋರು ಇದ್ದಾರೆ ಸರ್, ತಗೊಳ್ಳೋರು ಇದ್ದಾರೆ. ಯಾಕಂದ್ರೆ ಎಲ್ಲರೂ ಕೇಳ್ತಾರೆ. ಸೊ ಜನ ಹೆಂಗ್ ತಿಳ್ಕೊತಾರೆ ಅಂದ್ರೆ, ಸೊ ಇವ್ರೇನಪ್ಪ ಬಿಡಪ್ಪ ನೈಟ್ ಎಲ್ಲ ಮಾಡ್ತಾರೆ, ನೈಟ್ ಏನೋ ಒಂಚೂರು ತಗೊಂಡಿರ್ತಾರೆ ಅದಕ್ಕೆ ಮಾಡ್ತಾರೆ ಏನೋ ಅಂತ ಕೆಲವು ಜನ ತಿಳ್ಕೊಂಡಿರ್ತಾರೆ. ಕೆಲವರು ಕನ್ವರ್ಟ್ ಆಗಿರ್ತಾರೆ ಅದಕ್ಕೆ. ಆದ್ರೆ ನಮ್ಮ ಟೀಮಲ್ಲಿ ಯಾರು ಆ ರೀತಿ ಮಾಡೋರು ಇದ್ದಾರೆ. ಕೇಳಿ ಅದು ತಗೊಂಡೇ ಮಾಡೋರು ಕೆಲವು ಜನ ಇದ್ದಾರೆ, ತಗೊಂಡೆ ನಾ ಮಾಡಿದವರು ಜನರು ಇದ್ದಾರೆ. ಕೆಲವು ಜನ ಅದಕ್ಕೆ ಅಡಿಕ್ಟ್ ಆಗಿರ್ತಾರೆ, ಅದು ತಗೊಂಡ್ರೆ ಅವ್ರು ಆಡೋದು ಅವ್ರು ಆ ಜನನೂ ಇದ್ದಾರೆ. ಸೊ ಅಂಥವ್ರಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಯಾಕಂದ್ರೆ ನೀವು ಅಂತಂದ್ರೆ ಇದನ್ನ ನಾವು ಹಿಡ್ಕೋತೀವಿ. ಇದು ಅಂದ್ರೆ ಶಾರದಾಂಬೆ ಇದನ್ನ ಹಿಡ್ಕೊಂಡ್ಮೇಲೆ ಅವರು ಬೆಳಗ್ಗೆ ಕತೆ ನಿಲ್ಸ್ಬಿಟ್ಮೇಲೆ ಮನೇಲಿ ಹೋಗಿ ಏನಾರ ಮಾಡ್ಕೊಳ್ಳಿ. ನಮ್ಮ ವಾಹಿನಿ ಮೂಲಕ ನೀವು ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸೊ ಈ ಥರ ಅದನ್ನ ಮಾಡಬಾರ್ದು ಅಂತ ನಮ್ಗೆ ಇಷ್ಟ ಆಗಲ್ಲ ಅದು. ಸೊ ನೀವು ನಮ್ಮ ಪ್ರೇಕ್ಷಕರಿಗೆ ಹೇಳಕ್ಕೆ ಇಷ್ಟಪಡ್ತೀರಾ? ಸರ್ ನಾನು ಹೇಳೋದಿಷ್ಟೇ, ಈಗ ಕಥಾಭಾಗಗಳಲ್ಲಿ ಮಾಡಬೇಕಾದ್ರೆ ಒಬ್ಬೊಬ್ರದ್ದು ಒಂದೊಂದು ಥರ ಅಭ್ಯಾಸ ಇರ್ತದೆ ಸರ್. ಒಬ್ರಿಗೆ ಕುಡಿಯೋ ಚಟ ಇರ್ತದೆ, ಒಬ್ರಿಗೆ ಬೀಡಿ ಸೇಡೋ ಚಟ ಇರ್ತದೆ, ಒಬ್ರಿಗೆ ಸಿಗರೇಟ್ ಸೇದೋ ಚಟ ಇರ್ತದೆ. ಕಲೆ ಇದರಲ್ಲಿ ಏನಾದ್ರು ಒಂದು ಚಟ ಇರಬೇಕು ಅಂತ. ಗಂಡಸಾದವನಿಗೆ ಚಟ ಇರಬೇಕು ಏನು ಸರ್, ಆ ರೀತಿ ಏನಾದ್ರು ಒಂದು ಇದ್ದೇ ಇರ್ತದಲ್ಲ ಸರ್. ಗಾದೆ ಮಾತು ನಮ್ಮ ಹಳ್ಳಿಗರು ಹೇಳ್ದಾಗೆ. ನಾನು ಹೇಳೋದು ಎಲ್ಲರಿಗೂ, ನಮ್ಮ ಗುಡ್ಡಪ್ಪದಿರಿಗಾಗಲಿ ಇನ್ನೊಬ್ರು ನಮ್ಮ ದೇವ್ರವ್ರಿಗೆ ಏನೇ ಆಗಲಿ ಸರ್, ಯಾರಾದ್ರೂ ಆಗಲಿ ಈ ಕಲೆಗೆ ಬಂದ ಮೇಲೆ ಈ ಭಗವಂತನ ಹಿಡ್ಕೊಂಡು ಜೋಳಿಗೆ ಹಾಕ್ಕೊಂಡು
ತಂಬೂರು ಹಿಡ್ಕೊಂಡು ಕಂಸಾಳೆ ಹಿಡ್ಕೊಂಡು ದಂಬಡಿ ಹಿಡ್ಕೊಂಡು ಕತೆಗೆ ಹೋಗಲಿ ಪೂಜೆಗೆ ಹೋಗಲಿ, ಆ ಟೈಮಲ್ಲಿ ಸರ್ ದಯವಿಟ್ಟು ಏನು ಮಾಡಬೇಡಿ. ಯಾಕಂದರೆ ನಮ್ಗೆ ಅವಮಾನ ಮಾಡ್ದಾಗಿ. ಯಾರೋ ಒಬ್ಬರು ಮಾಡಿರೋದಕ್ಕೆ ಇವಾಗ ನೀವೇ ನಮ್ಮನ್ನು ಕಣ್ಣೆದ್ರೆ ಕಂಡ್ರಿ. ಇವಾಗ ನಾವು ಬೇರೆ ರೀತಿ ಬಂದಿದ್ರೆ ನೀವೇನಂತ ಹೇಳ್ತಿದ್ರಿ, ರೀ ಯಾರೋ ಬಂದಿದ್ದ ಕಣ್ರಿ ರೀ ಅವನು ಸರಿ ಇರಲಿಲ್ಲ ಕಣ್ರಿ ಅಂತ ಹೇಳ್ಬಿಟ್ರೆ, ಇದು ನೀವು ಹೇಳೋದು ನನಗೊಬ್ಬನಿಗಲ್ಲ ಸರ್, ನಮ್ಮ ಜೊತೆ ಹಿಂದೆ ಸಂಗಡಗಾರರು ಎಷ್ಟು ಜನ ಇರ್ತಾರೋ ಅವ್ರಿಗೆಲ್ಲ ಹೇಳ್ದಂಗಾಯ್ತು. ಅದಕ್ಕೆ ನಮ್ಮ ಗುಡ್ಡಪ್ತಿರಾಗಲಿ ಜೋಗಪ್ತಿರಾಗಲಿ ಮತ್ತೊಬ್ಬರು ದಾಸಪ್ತಿರ ನಾನು ಹೇಳೋದಿಷ್ಟೇ, ನಿಮ್ಮ ದೇವ್ರ ಪ್ರವೃತ್ತಿ ನೀವು ತಗೊಂಡೋಗಿ ಮಾಡಬೇಕಾದ್ರೆ ದಯವಿಟ್ಟು ಆ ಅಭ್ಯಾಸನೇನು ಮಾಡ್ಕೋಬೇಡಿ. ಬೇಕಾದ್ರೆ ನೀವು ಹೊರಗಿಂದ ಏನೇ ಅಭ್ಯಾಸ ಇದ್ರೋ ಅದನ್ನು ಹೊರಗಡೆ ಮಾಡ್ಕೊಳ್ಳಿ. ದಯವಿಟ್ಟು ಭಗವಂತನ ತಗೊಂಡಾಗ ಇವೆಲ್ಲ ಮಾಡೋಕ್ಕೋಗ್ಬೇಡಿ ಸರ್. ಸ್ವಾಮಿ ಮೊದಲೇ ನಿಮ್ಮ ಪಾದವನೇ ನೇವೇನು ಮತಿಗಳ ಕರುಣಿಸೋ ಮಾದೇವಾ, ಮತಿಗಳ ಕರುಣಿಸೋ ಮಾದೇವಾ. ಎಲ್ಲ ನನ್ನ ಕಲಾಭಿಮಾನಿಗಳಿಗೆ ನಮಸ್ಕಾರ. ನಮ್ಮ ಫ್ರೆಂಡ್ಲಿ ಶೋ ಅಂತಕ್ಕಂಥ ಚಾನಲ್ ಅವರು ನಮ್ಮಂಥ ಗುಡ್ಡರನ್ನ ಕರೆಸಿ ಸಂದರ್ಶನ ಮಾಡಿ, ದಯವಿಟ್ಟು ಎಲ್ಲ ಚಂದಾದಾರರಾಗಿ ಲೈಕ್ ಮಾಡಿ, ಹಾಗೆ ಬೆಲ್ ಬಟನ್ ನಂಬಿಕೆ ಅವ್ರು ಆಗ್ತಕ್ಕಂಥ ವೀಡಿಯೋಗಳನ್ನೆಲ್ಲ ವೀಕ್ಷಣೆ ಮಾಡಿ ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕು ಅಂತೇಳಿ ಈ ಮೂಲಕ ನಾವು ಕೇಳ್ಕೊತಾ ಇದ್ದೀವಿ. ಎಲ್ರಿಗೂ ಶರಣಾರ್ಥಿ. ಆ ಮಾದಪ್ಪ ನಿಮಗೆಲ್ಲ ಒಳ್ಳೇದು ಮಾಡಲಿ. ಒಗೇ ನಮಃ ಅಂತ ಮೇಲೆ ಒಗೇ ಮಾದಪ್ಪ.